ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವ್ಯಾಸಂಗಕ್ಕಾಗಿ ಅಥವಾ ಶಿಕ್ಷಣಕ್ಕಾಗಿ ಎಂದು ನಮೂದಿಸಲಾಗಿದೆ. ಸದರಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ? ನಾನ್ HK ನೋಡಿ, ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದಲ್ಲಿ 20% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ನಾನು ಹಿಂದುಳಿದ ವರ್ಗಗಳಿಗೆ 2A ಆಗಿರ್ಬೋದು, 2B, 3A ಮತ್ತು 3B ಅಭ್ಯರ್ಥಿಯಾಗಿದ್ದು ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ 8 ಲಕ್ಷಕ್ಕೂ ಹೆಚ್ಚಿದೆ. ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಹಲೋ, ವೆಲ್ಕಮ್ ಬ್ಯಾಕ್ ಟು ಜೆಕೆಆರ್ ಅಕಾಡೆಮಿ. ತಾವುಗಳು PST, GPT, HST, ಕಂಪ್ಯೂಟರ್ ಸೈನ್ಸ್ ಟೀಚರ್ ಆ್ಯಂಡ್ PE ಟೀಚರ್ಸ್ಗೆ ಈಗಾಗಲೇ ಅಪ್ಲಿಕೇಶನ್ ಸಲ್ಲಿಸೋರಿದ್ದೀರಾ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನೋಡುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ವಿಡಿಯೋ ನೋಡಲಾದ್ರೆ ತಾವೇನಾದರೂ ಕ್ಲಿಯರ್ ಆಗಿ ನಿಮಗೆ ಕ್ಲಾರಿಫಿಕೇಶನ್ ಇಲ್ಲ ಅಂದರೆ ಮುಂದೆ ಬೈ ಚಾನ್ಸ್ ಸೆಲೆಕ್ಷನ್ ಆಯಿತು ಅಂದರೆ ಆವಾಗ ತೊಂದರೆನ ಅನುಭವಿಸ್ತೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವೀಕ್ಷಿಸಿ. ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಕಾಸ್ಟ್ ಇನ್ಕಮ್ ಬಗ್ಗೆ ಆಗಿರಬಹುದು, ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಹಲವಾರು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಏನಿದೆ ಅದು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂಥ ಅದರ ಬಗ್ಗೆ ಚರ್ಚೆ ಮಾಡೋಣ. ವಿವಾಹಿತ ಮಹಿಳೆಯರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಯಾವ ಥರನಾಗಿರಬೇಕು, ನೆಗೆಟಿವ್ ಮಾರ್ಕ್ಸ್ ಹೇಗಿರುತ್ತೆ, OMR ಅಲ್ಲಿ ಏನೆಲ್ಲ ಬದಲಾವಣೆ ಇದೆ ಈ ವರ್ಷ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿದುಕೊಂಡ ಮೇಲೇ ತಾವುಗಳು ಅಪ್ಲಿಕೇಶನನ್ನು PST ಆಗಿರಬಹುದು, GPT ಆಗಿರ್ಬೋದು, ಆರ್ HST ಆಗಿರ್ಬೋದು, ಆರ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಿರ್ಬೋದು, ಆರ್ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಆಗಿರ್ಬೋದು, ಅದಾದ ಮೇಲಿನ ಅಪ್ಲಿಕೇಶನ್ ಸಲ್ಲಿಸಿ. ಸೊ ಒಂದಿಷ್ಟು ಆರೋಗ್ಯ ಕೆಟ್ಟು ಹೋಗಿದೆ, ಧ್ವನಿನೂ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಸರಿನಾ? ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೂ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ವೀಕ್ಷಿಸಿ. ಇನ್ನುವರೆಗೂ ಯಾರು ಜೆಕೆಆರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜೆಕೆಆರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂಥ ನೋಟಿಫಿಕೇಶನ್ಸ್ಗಳನ್ನು ಪಡಿತಾ ಇರಿ. ಸೊ ಎಸ್, ತಮಗೆಲ್ಲರೂ ಗೊತ್ತಿರುವಂತೆ ತಾವೆಲ್ಲರೂ ಟೀಚರ್ ಆಗಲಿಕ್ಕೆ ಆತುರದಿಂದ ಕಾಯ್ತಾ ಇದ್ದೀರಾ, ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮೇನ್ಲಿ ಅಪ್ಲಿಕೇಶನ್ ನಮ್ಮದು ಕರೆಕ್ಟಾಗಿ ಇರಬೇಕು. ನಾವೆಷ್ಟೆಲ್ಲ ಅಭ್ಯಾಸವನ್ನು ಮಾಡಿದ್ರು ಸಹಿತ ಒಂದೊಂದ್ಸಲ ಹಲವಾರು ಬಾರಿ ನಾವು ನೋಡಿದ್ವಿ ಮಿಸ್ ಆಗಿ ಅಪ್ಲಿಕೇಶನ್ ತುಂಬಿರೋದರಿಂದ ಹಲವಾರು ರಿಜೆಕ್ಟ್ನು ಕೂಡ ಆಗಿದ್ದಾವೆ. ಸೊ ಏನೆಲ್ಲ ಬದಲಾವಣೆ ಇದೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ನಾವು ನೋಡಿದರೆ ಕಾಸ್ಟ್ ಇನ್ಕಮ್ ಬಗ್ಗೆ, ನೆಗೆಟಿವ್ ಮಾರ್ಕ್ಸ್ ಬಗ್ಗೆ, OMR ಫಿಲಪ್ ಬಗ್ಗೆ ತಿಳಿದುಕೊಳ್ಳೋಣ. ಜೊತೆಗೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಹಾಗೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗೂ ಕೊನೆಯದಾಗಿ ಕ್ವಶನ್ ಆನ್ಸರ್ ಸೆಷನ್ ಕೂಡ ಇದೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅಲ್ಲಿವರೆಗೂ ಕೂಡ ವೀಕ್ಷಿಸಿ. ಸ್ಟಾರ್ಟಿಂಗ್ ಹೈಲೈಟ್ಸ್ಗಳು ಏನಿದ್ದಾವೆ ಅಷ್ಟೇ ನಾನು ಕಡಿಮೆ ಸಮಯದಲ್ಲಿ ಹೇಳಿಕೆ ಪ್ರಯತ್ನವನ್ನು ಪಡ್ತೇನೆ. ಎಸ್, ಮೊದಲನೇದಾಗಿ ನಾವು ನೋಡೋದ್ರೆ ಇಂಪಾರ್ಟೆಂಟ್ ದಾಖಲೆಗಳು ಏನೇನು ಬೇಕು ಎನ್ನುವಂಥದ್ದು. ಎಸ್, ಮೊದಲನೇದಾಗಿ ನೋಡೋದಾದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕು, PUC, ಡಿಗ್ರಿ, ಎಜುಕೇಷನ್ ಕ್ವಾಲಿಫಿಕೇಶನ್ ಏನೆಲ್ಲ ಸರ್ಟಿಫಿಕೇಟ್ಸ್ ಇದಾವೆ ಅದು ಮ್ಯಾಂಡೇಟರಿಗೆ ಬೇಕೇ ಬೇಕು. ನಿಮ್ಮ ಆಧಾರ್ ಕಾರ್ಡ್ ಸಹಿತ ಬೇಕಾಗಿರುವಂಥದ್ದು. ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ದಾಖಲೆಗಳು ಬೇಕಾಗಿರ್ತವೆ. ನಿಮ್ಮ ಫೋಟೋ ಹಾಗೂ ಸಿಗ್ನೇಚರ್ 50 KB ಒಳಗಡೆ ಇರಬೇಕಾಗಿರುವಂಥದ್ದು ಇಷ್ಟೆಲ್ಲ ತಮ್ಗೆ ಗೊತ್ತಿದೆ. ಸೊ ಇನ್ನು ಅರ್ಜಿಯನ್ನು ನಾವು ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾ ಎನ್ನುವಂತಾದ್ರೆ ನೋಡಿ, ಅರ್ಜಿ ನೋಡಿ ನಿಮಗೆ PST ಹಾಗೂ GPT ಇವೇನಿದ್ದಾವೆ ಡಿಸ್ಟಿಕ್ ಏನಿರುತ್ತೆ, ಜಿಲ್ಲೆ ನಿಮ್ಮದು ವಿಭಾಗ ಇರುತ್ತೆ, ಸರಿ, ಜಿಲ್ಲೆ ವಿಭಾಗ ಇರುತ್ತೆ. ಅದೇ ಥರ HSTಗೆ ಏನಿರುತ್ತೆ, ವಿಭಾಗ, ಸರಿ, ವಿಭಾಗ 4 ವಿಭಾಗಗಳಿದಾವೆ: ಬೆಂಗಳೂರು, ಮೈಸೂರು, ಕಲಬುರಗಿ ಹಾಗೂ ನಮ್ಮ ಬೆಳಗಾವಿ, ಸರಿನಾ? ಆದರೆ GPT ಹಾಗೂ HSTಗೆ ಜಿಲ್ಲೆಯನ್ನ ವಿಭಾಗ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ನಿಮಗೆ ನೆನಪಲ್ಲಿ ಇರಲಿ. ಜೊತೆಗೆ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಒಂದೇ ಆನ್ಲೈನ್ ಅರ್ಜಿಯಲ್ಲಿನೂ ಸಹಿತ ನಾವು 3 ವೃಂದಕ್ಕೆ, ಸರಿನಾ, ಕ್ಯಾಡರ್ ಅಥವಾ ವೃಂದ. ಕ್ಯಾಡರ್ ಅಥವಾ ವೃಂದ ಎಂದರೇನು? PST ಇದು ಒಂದು ಕ್ಯಾಡರ್ ಅಥವಾ ವೃಂದ ಅಂತ ಕರಿತೀವಿ, GPT ಇದು ಕೂಡ ಒಂದು ವೃಂದ ಅಥವಾ ಕ್ಯಾಡರ್ ಅಂತ ಕರಿತೀವಿ, HST ಇದು ಕೂಡ ಒಂದು ವೃಂದ ಅಥವಾ ಕ್ಯಾಡರ್ ಅಂತ ಕರಿತೀವಿ. ಓಕೆನಾ? ಸೊ ಒಂದೇ ಅರ್ಜಿಯಲ್ಲಿ ನಾವು 3ದಕ್ಕೆ ಏಬಲ್ ಅದೀವಿ, 3ದಕ್ಕೆ ಎಲಿಜಿಬಲ್ ಅದೀವಿ. ಕ್ವಾಲಿಫಿಕೇಶನ್ ಎಲ್ಲ ಏನೇನು ಬೇಕು ಎನ್ನುವಂಥದ್ದು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಬೇಕಿದ್ರೆ ನನ್ನ ಚಾನಲಲ್ಲಿ ಇರುತ್ತೆ, ಅಲ್ಲಿ ಹೋಗಿ ತಗೊಳ್ಳೋದ ವಾಚ್ ಮಾಡಿ. PST, GPT ಹಾಗೂ HST ಇದನ್ನ ತಾವುಗಳು 3 ಎಲಿಜಿಬಲ್ ಆಗಿದ್ರೆ ಅಂದರೆ ಒಂದೇ ಅರ್ಜಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ಥರ ನೋಡಿ, ಇನ್ನು ಕಾಸ್ಟ್ ಅಂಡ್ ಇನ್ಕಮ್ಗೆ ಸೂಚಿಸಿದಂತೆ ಕಾಸ್ಟ್ ಅಂಡ್ ಇನ್ಕಮ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕಾಸ್ಟ್ ಅಂಡ್ ಇನ್ಕಮ್ಗೆ ಸಂಬಂಧಿಸಿದಂತೆ ಮುಂದಿನ ಕೂಡ ಕ್ವಶನ್ ಇದೆ. ಇಲ್ಲಿ ಕ್ಲಾರಿಫಿಕೇಶನ್ ಮಾಡ್ತೀನಿ. ಹಲವಾರು ಕಡೆಗಳಲ್ಲಿ ಒಂದಿಷ್ಟು ಬೇರೆ ಬೇರೆ ಗ್ರೂಪಲ್ಲಿ ಬಂದಿತ್ತು, ಉದ್ಯೋಗ ಏನು ಬೇಕಾಗಿಲ್ಲ, ಉದ್ಯೋಗ ಕೇವಲ ಯಾವುದು 2A ಬೇಕು ಹಾಗೂ 3A ಅಷ್ಟೇ ಬೇಕು ಎನ್ನುವಂಥದ್ದು. ಸೊ ಹಾಗಿಲ್ಲ, ಎಲ್ಲರಿಗೂ ಕೂಡ ಹೊಸದಾಗಿರುವಂತಹ ಉದ್ಯೋಗಕ್ಕೆ ಸಂಬಂಧಿಸಿರುವಂತಹ ಕಾಸ್ಟ್ ಅಂಡ್ ಇನ್ಕಮ್ ಬೇಕಾಗಿರುವಂಥದ್ದು. ಇದು ಯಾರಿಗಿದೆ ಅಂದರೆ ನೋಡಿ, ಬಲಜಿಗ ಮತ್ತು ಉಪಜಾತಿಗಳಾದ ಬಲಜಿಗ ಆಗಿರ್ಬೋದು, ಬನಜಿಗ, ಗೋಡೆ ಅಂದ್ರೆ ಅವರು ಏನ್ ಮಾಡ್ಬೇಕು, ಶಿಕ್ಷಣದಲ್ಲಿ ತಾವುಗಳು ಏನಾದರೂ ಬೇಕು ಅಂದ್ರೆ ಎಸ್ ಇಲ್ಲಿ ನೋಡಿ,
ಶಿಕ್ಷಣದ ಸಲುವಾಗಿ 2A ಪಡ್ಕೊಳ್ಬೇಕು. ಇದು ಉದ್ಯೋಗಕ್ಕೆ ಬೇಕಾಗಿದೆ. ಇಷ್ಟೆಲ್ಲ ಕಾಸ್ಟ್ಗಳಿದ್ದಾವೆ, ಸಬ್ ಕಾಸ್ಟ್ಗಳಿದಾವೆ, ತಗೊಂಡು ನೋಡ್ಕೊಳ್ಳಿ. ಇನ್ನು ಉದ್ಯೋಗಕ್ಕೆ ಬೇಕಾಗಿತ್ತು ಅಂದ್ರೆ ನೋಡಿ, ಕಡ್ಡಾಯವಾಗಿ 3A ಇದೇ ಮೀಸಲಾತಿಯನ್ನ, ಅದು ಹೇಗೆ ಉದ್ಯೋಗದಲ್ಲಿ ಮೀಸಲಾತಿಗೆ ಆನ್ಲೈನ್ ಅರ್ಜಿಯನ್ನ 3A ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಸರಿ, ಇದೆಲ್ಲ ಉಪಜಾತಿ ಯಾರಿದೆ ಅವ್ರು ನೋಡ್ಕೊಳ್ಳಿ. ಜೊತೆಗೆ ಈ ಪಾಯಿಂಟ್ ಏನಿದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದಿದೆ. ಏಕೆಂದ್ರೆ ಇಲ್ಲಿದೆ ನೋಡಿ, ಉದ್ಯೋಗದ ಸಲುವಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು. ನೋಡಿ, ನೀವೇನಾದ್ರೂ ಎಜುಕೇಶನ್ ಪರ್ಪಸ್ ಏನಾದ್ರೂ ಕಾಸ್ಟ್ ಅಂಡ್ ಇನ್ಕಮ್ ಹಿಂದೆ ಪಡೆದಿದ್ದೀರಾ ಅಂದ್ರೆ ಅದರ ಮೇಲೆ ಸುಮ್ಮನೆ ಆಗೋದಕ್ಕೆ ಹೋಗಬೇಡಿ. ಹೊಸದಾಗಿರುವಂಥ ಕಾಸ್ಟ್ ಅಂಡ್ ಇನ್ಕಮ್ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ. ಪರ್ಪಸ್ ನಿಮ್ಮ ಪ್ರಿಂಟ್ಔಟ್ ಅಲ್ಲಿ ಅಂತೂ ಬರೋದಿಲ್ಲ, ಆದರೆ ಅಪ್ಲಿಕೇಶನ್ ಏನು ನಾಡ ಕಚೇರಿಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಪೋರ್ಟಲ್ಗಳಲ್ಲಿ ತಗೊಳ್ಳೋ ಏನು ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀರಾ ಅಲ್ಲಿ ಉದ್ದೇಶ ಅಂತ ಇರುತ್ತೆ. ಉದ್ದೇಶ ಶಿಕ್ಷಣ ಹಾಕಕ್ಕೆ ಹೋಗ್ಬೇಡಿ, ಉದ್ದೇಶ ಉದ್ಯೋಗದ ಉದ್ದೇಶಕ್ಕಾಗಿ ಅಂತ ಹಾಕಿ. ಸರಿ, ಮ್ಯಾಂಡೇಟರಿಯಾಗಿ ಈ ವರ್ಷ ಉದ್ಯೋಗ ಕೇಳ್ತಾ ಇದ್ದಾರೆ ನೋಡಿ. ಉದ್ಯೋಗದ ಸಲುವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಅದನ್ನು ಮಾತ್ರ ಪರಿಶೀಲನೆ ಮಾಡ್ತೀವಿ ಹಾಗೂ ಅದನ್ನೇ ಪರಿಗಣಿಸ್ತೀವಿ ಅನ್ನುವಂಥದ್ದು. ಮುಂದಿನ ಕೂಡ ಕೊಟ್ಟಿದ್ದಾರೆ ನೋಡಿ, ಶಿಕ್ಷಣ ಅಥವಾ ಇತರ ಸೌಲಭ್ಯಗಳಿಗೆ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ನೋಡಿ, ಬಹಳಷ್ಟು ಕೇರ್ಫುಲ್ ಆಗಿ ಇನ್ನೊಂದು ಸಲ ತಾವುಗಳು ಉದ್ಯೋಗ ಇತ್ತಂದ್ರೆ ಓಕೆ, ಉದ್ಯೋಗ ಇಲ್ಲ ಶಿಕ್ಷಣಕ್ಕಾಗಿ ಮಾಡಿಸಿದ್ದೀರ ಅಂದ್ರೆ ಇನ್ನೊಂದ್ಸಲ ಇನ್ನೊಂದು ಟೈಮ್ ಇದೆ, ಅಪ್ಲಿಕೇಶನ್ ಅನ್ನ ಹಾಕಿ ಹೊಸದಾಗಿರುವಂಥ ಕಾಸ್ಟ್ ಇನ್ಕಮ್ನ ಮಾಡ್ಕೊಳ್ಳಿ. ನೇಮಕಾತಿಗೆ ಮೀಸಲಾತಿ ಕೋರಿ ಜಾತಿ ಮತ್ತು ಆದಾಯ ಪ್ರಮಾಣದಲ್ಲಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳು ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದವರು ಸೇರಿದಂತೆ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ನೋಡಿ, ಇವನ್ ನಾವು ಕಾಸ್ಟ್ ಮೀಸಲಾತಿಯನ್ನ ಕೋರಿದೀವಿ ಅಪ್ಲಿಕೇಶನ್ ಹಾಕುವಾಗ, ಆದರೆ ಸೆಲೆಕ್ಷನ್ ನಮ್ದು GM ಅಲ್ಲಿ ಆಗಿದೆ, ಜನರಲ್ ಮೆರಿಟ್ ಅಲ್ಲಿ ಆಗಿದೆ. ಹಾಗಿದ್ರೂ ಸಹಿತ ನಾವು ಸಿಂಧುತ್ವವನ್ನ ಕಡ್ಡಾಯವಾಗಿ ಪಡಿಬೇಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇನ್ನು ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಿಸಿದಂತೆ ಕ್ವಶನ್ ಆನ್ಸರ್ಸ್ ಏನಿದೆ ಅಲ್ಲಿನೂ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಯಾರು ಎಲಿಜಿಬಲ್ ಆಗ್ತಾರೆ ಯಾರಿಲ್ಲ. ಈಗ ಅಷ್ಟೇ ಮೇಲಿಂದ ಮೇಲೆ ನೋಡ್ಬೇಕಂದ್ರೆ 1ರಿಂದ 10ನೇ ತರಗತಿವರೆಗೆ ನಾವು ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಅಭ್ಯಾಸವನ್ನ ಮಾಡಿರಬೇಕು. ಅಂತಹ ಅಭ್ಯರ್ಥಿಗಳು ಗ್ರಾಮೀಣ ಸಲ್ಲಿಸಬಹುದು, ಗ್ರಾಮೀಣ ಕ್ಲೇಮ್ ಅನ್ನ ಮಾಡಬಹುದು, ಗ್ರಾಮೀಣ ಅಭ್ಯರ್ಥಿ ಕ್ಲೇಮ್ ಅನ್ನ ಮಾಡಬಹುದು. ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಈ ಒಂದು ಅಧಿಸೂಚನೆ ಸಂಖ್ಯೆ ಏನಿದೆ ಇದರ ಅನ್ವಯ ನಮ್ಮದು ಗ್ರಾಮೀಣ ಅಭ್ಯರ್ಥಿಯ ಒಂದು ಫಾರ್ಮ್ಯಾಟ್ ಇರಬೇಕಾಗಿರುವಂತ, ಅದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಅದೇ ತರ ಒಂದು ಜನ ಗ್ರಾಮೀಣ ಬರೋದನ್ನ ಈವನ್ ಅವ್ರು ಅಭ್ಯಾಸ ಮಾಡಿದ್ರು ಸಹಿತ ಒಂದು ಜನರಿಗೆ ಗ್ರಾಮೀಣ ಬರೋದಿಲ್ಲ, ಯಾರಿಗೆ ಬರೋದಿಲ್ಲ ಅಂತ ಕೊನೆಯದಾಗಿ ಹೇಳ್ತೀನಿ. ಓಕೆನಾ? ಗ್ರಾಮೀಣ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಸೊ ಹೊಸದಾಗಿರುವಂಥ ಡಾಕ್ಯುಮೆಂಟೇಶನ್ ಹೊಸದಾಗಿ ಮಾಡ್ಕೊಳ್ಳಿ, ಹಳೇದಿದೆ ಅಂತ ಅದರ ಮೇಲೆ ಸುಮ್ ಕೊಡೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, ಇದು ಕೂಡ ಸೇಮ್ ಇದೆ. 1ರಿಂದ 10ನೇ ತರಗತಿವರೆಗೆ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಸೇಮ್ ಇದೇ ಆಗತ್ತೆ. ಜೊತೆಗೆ ಅದರ ಮೇಲೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಸಹಿ ಇರಬೇಕು, ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದ್ರೆ BO ಅವರ ಕೌಂಟರ್ ಸಿಗ್ನೇಚರ್ ಆಗಿರ್ಬೇಕು. ಅದನ್ನು ಮಾಡಿಕೊಂಡು ತಮ್ಮ ಹತ್ರ ಇಟ್ಕೊಳ್ಳಿ. ಎಕ್ಸಾಮ್ಗೆ ಸಂಬಂಧಿಸಿದಂತೆ OMRಗೆ ಸಂಬಂಧಿಸಿ ಒಂದಿಷ್ಟು ನೋಡ್ಕೊಳ್ಳೋಣ, ಆಮೇಲೆ ಕ್ವಶನ್ ಆನ್ಸರ್ ಅಂತ ನಾವು ಸಾಗೋಣ. ಓಕೆನಾ? ಇನ್ನು ನೋಡಿ, OMR ಪತ್ರಿಕೆಯನ್ನ ನಮ್ಮ ವಿವರಗಳು ಏನಾಗಿರ್ತವೆ, ಪ್ರೀ ಪ್ರಿಂಟೆಡ್ ಇರ್ತವೆ. ನಮ್ಮ ಹೆಸರಾಗಿರಬಹುದು, ನಾವು ಏನೇನು ಪ್ರೀ ಪ್ರಿಂಟೆಡ್ ನಾವು ಏನೇನು ಕೊಟ್ಟಿರ್ತೀವಿ ಅದೆಲ್ಲನೂ ಕೂಡ ಪ್ರಿಂಟ್ ಆಲ್ರೆಡಿ ಇರುತ್ತೆ. ನಮ್ಮ OMR ನಮಗೆ ಬಂದಿದೆಯೋ ಇಲ್ಲೋ ಎನ್ನುವಂಥದ್ದನ್ನ ಒಂದ್ಸಲ ನಾವು ಕಡ್ಡಾಯವಾಗಿ ಅದನ್ನು ಪರಿಶೀಲಿಸ್ಕೊಂಡು ಸೂಚನೆಗಳು ಕೊಟ್ಟಿರ್ತಾರೆ OMR ಶೀಟಲ್ಲಿ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದೇ ಥರ ಅಭ್ಯರ್ಥಿಯು ನಿಗದಿಪಡಿಸಿದ ಪರೀಕ್ಷಾ ಕೇಂದ್ರ ಮತ್ತು ಕೊಠಡಿಯಲ್ಲಿ ಮತ್ತು ಆಸನದಲ್ಲಿ ಕುಳಿತುಕೊಂಡಿದ್ದಾನೆ ಅದರ ಬಗ್ಗೆ OMR ಅಲ್ಲಿ, ಸರಿನಾ? ನಿಗದಿಪಡಿಸಿದ OMR ನಲ್ಲಿಯೇ ಉತ್ತರಿಸಕ್ಕದ್ದು. ಕರೆಕ್ಟ್ ಸೆಂಟರ್ಗೆ ಹೋಗಿದ್ದೀವಿಲ್ಲೋ, ಕರೆಕ್ಟ್ ಸೀಟ್ ಮೇಲೆ ಕೂತಿದ್ದೀವಿಲ್ಲೋ, ಜೊತೆಗೆ OMR ನಲ್ಲಿನೇ ನಮ್ಮದೇ ಆಗಿರ್ತಕ್ಕಂಥ OMR ಅಲ್ಲಿ ಆನ್ಸರನ್ನು ಮಾಡಬೇಕಾಗಿರುವಂಥದ್ದು. ಓಕೆನಾ? ಇನ್ನು OMR ನಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ಕ್ರಮಾನುಗತವಾಗಿ ಸೂಕ್ತ ವೃತ್ತದಲ್ಲಿ ಪೂರ್ಣ ವೃತ್ತ ನೋಂದಣಿ ಸಂಖ್ಯೆ ಏನಿದೆ, ನಮ್ದು ನೋಂದಣಿ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಕರೆಕ್ಟ್ ಆಗಿ ಫಿಲ್ಅಪ್ ಅನ್ನ ಮಾಡಿ ಬರೆಯೋದ್ರ ಜೊತೆಗೆ ಹೇಗೆ ಕೊಟ್ಟಿರ್ತಾರೆ ನೋಡಿ, ಹೀಗೆ ಬಾಕ್ಸ್ ಇರುತ್ತೆ, ಸರಿನಾ? ಫಾರ್ ಎಕ್ಸಾಂಪಲ್ 6231 ಇದೆ, 6231 ಅಂತ ಬರೆದ್ರಿ. ಸೊ ಇಲ್ಲಿ ಬಾಕ್ಸ್ 1 to 10 ವರೆಗೆ ರೌಂಡ್ ಕೊಟ್ಟಿರ್ತಾರೆ. ಸೊ 6 ನಂಬರ್ ಎಲ್ಲಿದೆ, ಇಲ್ಲಿ ಅದನ್ನ ಕರೆಕ್ಟ್ ಆಗಿ ಶೇಡ್ ಮಾಡಬೇಕು. 2 ನಂಬರ್ ಎಲ್ಲಿರುತ್ತೆ, ಇಲ್ಲಿ ಶೇಡ್ ಮಾಡಬೇಕು. 3 ನಂಬರ್ ಇಲ್ಲಿ ಇರುತ್ತೆ, ಹೀಗೆ ಕರೆಕ್ಟ್ ಆಗಿ ಶೇಡ್ ಮಾಡಬೇಕು. ಓಕೆನಾ? ಇವನ್ ನಿಮ್ಮ OMR ಸಂಖ್ಯೆ ಮತ್ತು ಪ್ರಶ್ನೆ ಪತ್ರಿಕೆ ಸಂಖ್ಯೆ ಬೇರೆ ಇರಬಹುದು ಅಥವಾ ಸೇಮ್ನು ಸಹಿತ ಇರಬಹುದು. ಆಮೇಲೆ OMR ಮೇಲೆ ಪ್ರೀ ಪ್ರಿಂಟೆಡ್ನೇ ಇರುತ್ತೆ, ಸೊ ತೊಂದರೆನೇ ಇಲ್ಲ. ಕ್ವಶನ್ ಪೇಪರ್ ಸೀರಿಯಲ್ ನಂಬರ್ ಏನು ಬೇಕಾದಿರಲಿ, ಆದರೆ ನಿಮ್ಮ OMR ಮೇಲೆ ನಿಮ್ಮ ಹೆಸರು ಪ್ರೀ ಪ್ರಿಂಟೆಡ್ ಇರುತ್ತೆ. ಸೊ ಅದ್ರ ಬಗ್ಗೆ ಗಮನ ಹೆಚ್ಚಿಗೆ ತಾವು ನೀಡಬೇಕಾಗಿರುವಂಥದ್ದು. ಪೂರ್ಣವಾಗಿ ಶೇಡ್ ಮಾಡಿರುವಂಥದ್ದು
ಬರೀ ಹಿಂಗೆ ಟಿಕ್ ಮಾರ್ಕ್ ಮಾಡಿ ಬಿಟ್ಟಿರುವಂಥದ್ದು ಅಥವಾ ಚುಕ್ಕಿ ಇಟ್ಟಿರುವಂಥದ್ದು, ಜಸ್ಟ್ ಹಿಂಗೆ ಪಾಯಿಂಟ್ ಮಾಡಿ ಅಷ್ಟೇ ಬಿಟ್ಟಿದ್ದೀವಿ, ಅಥವಾ ವೈಟ್ನರನ್ನು ಬಳಸಿದ್ದೀವಿ, ಬ್ಲೇಡನ್ನು ಬಳಸಿ ಅಂಥದ್ದು ಏನು ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಸೊ ಅಂಥದ್ದು ಏನಾದರೂ ಇತ್ತಂದರೆ ಅದನ್ನು ಮೌಲ್ಯಮಾಪನಕ್ಕೆ ಅದನ್ನು ಚಕ್ನೆ ಮಾಡೋದಿಲ್ಲ. ಎಸ್, ಪ್ರತಿ ಪ್ರಶ್ನೆಗೆ 4 ಉತ್ತರಗಳನ್ನು ನೀಡಲಾಗಿದೆ, 4 ಆಪ್ಷನ್ಸ್ಗಳಿರ್ತವೆ. ಜೊತೆಗೆ ಈ ಸಲ ಏನಾಗಿದೆ, 5ನೇ ವೃತ್ತನೂ ಕೂಡ ಇರುತ್ತೆ. ಸೊ 4 ಆನ್ಸರ್ಗಳು ನಮಗೆ ಬರಲಿಲ್ಲ. ಎಸ್, ಏನು 4 ಆನ್ಸರ್ಗಳು ನಮಗೆ ಬರಲಿಲ್ಲ. ಓಕೆನಾ? 1 2 3 4 ಆಮೇಲೆ 5th ಒಂದು ಕೊಟ್ಟಿರ್ತಾರೆ. ಓಕೆನಾ? ಇದು 1 2 3 4 ಇದರಲ್ಲಿ ಯಾವುದೂ ಬರಲಿಲ್ಲ ನಮಗೆ ಉತ್ತರ ಅಂದರೆ ಅವಾಗ ಏನು ಮಾಡಬೇಕು, 5ನೇ ವೃತ್ತವನ್ನು ಶೇಡ್ ಮಾಡಬೇಕು. ಓಕೆನಾ? ಬೈ ಚಾನ್ಸ್ ನಾವು ಏನಾದರೂ ಇದನ್ನು ಶೇಡ್ ಮಾಡಲಿಲ್ಲ ಅಂದರೆ 0.25 ಎಷ್ಟು 0.25 ಮಾರ್ಕ್ಸನ್ನು ಏನು ಮಾಡ್ತಾರೆ, ಲೆಸ್ ಮಾಡ್ತಾರೆ. ತಪ್ಪು ಉತ್ತರಕ್ಕೆ ಅಂತ ಕೊಟ್ಟಿಲ್ಲ ನೆಗೆಟಿವ್ ಮಾರ್ಕ್ಸ್, ನಾವು ಖಾಲಿ ಬಿಟ್ಟಿವಿ ಅಂದರೆ ಮಾತ್ರ ಏನಾಗುತ್ತೆ, 5 ಆಪ್ಷನ್ ಏನಿದೆ ಖಾಲಿನೇ ಬಿಟ್ಟಿದೆ, ಏನು ಟಿಕ್ ಮಾಡಿಲ್ಲ ಅಂದ್ರೆ ಮಾತ್ರ 0.25 ಮೈನಸ್ ಆಗ್ತವೆ. ಓಕೆನಾ? ಇದು ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊಂತೀನಿ. ಎಸ್, ನೆಕ್ಸ್ಟ್ ನೋಡಿ, ಮಡಚಿರುವಂಥದ್ದು, ಫೋಲ್ಡ್ ಮಾಡಿ ಮಡಚಿಕೊಡುವಂಥದ್ದು ಅಥವಾ ಕ್ರಾಸ್ ಮಾರ್ಕ್ ಹೀಗೆ OMR ಮೇಲೆ ಮಾಡಿದರೆ ಅದನ್ನು ಕೂಡ ಮಾಡೋದಿಲ್ಲ. ಜೊತೆಗೆ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಅಂತ ಇದ್ದಾರೆ ನೋಡಿ. ಓಕೆನಾ? ಜೆಲ್ ಪೆನ್ ಆಯಿತು, ಇಂಕ್ ಪೆನ್, ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಇರಬೇಕದು. ಓಕೆನಾ? ಒಂದು ವೇಳೆ ಏನಾದರೂ ಬದಲಾಯಿಸ್ತಾ ಇದ್ದರೆ ಆವಾಗ ತಾವುಗಳು ಏನು ಮಾಡಬೇಕು, ಇನ್ವಿಜಿಲೇಟರ್ ಗಮನಕ್ಕೆ ತೆಗೆದುಕೊಂಡು ಬರಬೇಕು. ನಿಮ್ಮ ಇನ್ವಿಜಿಲೇಟರ್ ಹಾಗೂ ನೀವು ಒಂದು ಮುಚ್ಚಳಿಕೆ ಪತ್ರವನ್ನು ಕೊಡಬೇಕಾಗತ್ತೆ. ಅದರ ಮೇಲೆ ನಿಮ್ಮ ಇನ್ವಿಜಿಲೇಟರ್ ಆಗಿರ್ಬೋದು, ಆಮೇಲೆ ಸೆಂಟ್ರಿ ಚೀಫ್ ಏನಿರ್ತಾರೆ ಅದಕ್ಕೆ ಸಹಿಯನ್ನು ಮಾಡ್ತಾರೆ ನೋಡಿ. ಕೊಠಡಿ ಮೇಲ್ವಿಚಾರಕರು ಲಿಖಿತ ದೃಢೀಕರಣ ನೀಡುವುದು ಅಂತ ಇದೆ. ಅಭ್ಯರ್ಥಿ ಹಾಗೂ ಕೊಠಡಿ ಮೇಲ್ವಿಚಾರಕರು ಏನಾದರೂ ಚೇಂಜ್ ಆಯಿತು, ನಮ್ಮದು ಪೆನ್ ಚೇಂಜ್ ಆಯಿತು ಅಂದರೂ ಸಹಿತ ಅದನ್ನು ಲಿಖಿತವಾಗಿ ದೃಢೀಕರಣವನ್ನು ಸಲ್ಲಿಸಬೇಕು. ಇದನ್ನು ನೆನಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಪೆನ್ನನ್ನು ಚೇಂಜ್ ಮಾಡ್ತೀರಾ, ಆವಾಗ ಇಂಕ್ ಕಲರ್ನು ಕೂಡ ಚೇಂಜ್ ಆಗಿರುತ್ತೆ. ಸೊ ಅಲ್ಲಿ ದೃಢೀಕರಣವನ್ನು ಮಾಡಬೇಕಾಗಿರುವಂಥದ್ದು ಇದೆ. ಇದನ್ನು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗಾಗಲೇ ನಾನು ಹೇಳಿದಂತೆ ಎಲ್ಲ ಮಾಹಿತಿಗಳೇನದು ವೆಬ್ಸೈಟಲ್ಲಿ ಲಭ್ಯ ಆಗ್ತವೆ. ಇಂಡಿವಿಜುವಲ್ ನಮಗೆ ಏನೋ ಮಾಹಿತಿಯನ್ನು ಕಳಿಸೋದಿಲ್ಲ. ಓಕೆನಾ? ವೆಬ್ಸೈಟಲ್ಲಿ ಅವಾಗ ನಾವು ಚೆಕ್ಕನ್ನು ಮಾಡ್ತಾ ಇರಬೇಕು. ಅರ್ಹತೆ ಆಧಾರ ಮೇಲೆ ದಾಖಲೆಗೆ ಏನು ಮಾಡುತ್ತಾರೆ, ನಿಮಗೆ ಪಟ್ಟಿಯನ್ನು ಫಸ್ಟ್ ಕೊಡ್ತಾರೆ. ಅದಾದಮೇಲೆ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮಾಡಿರ್ತಾರೆ. ಎಸ್, ಇದರ ಬಗ್ಗೆ ಯಾವುದೇ ಥರನಾಗಿರ್ತಕ್ಕಂಥ ನೋಡಿ, ಇಲ್ಲಿ ವೈಯಕ್ತಿಕವಾಗಿ ಯಾವುದೇ ಸೂಚನೆ ನೀಡುವುದಿಲ್ಲ ಅಂತ ಹೇಳ್ತಾರೆ. ಪರ್ಸನಲ್ ಆಗಿ ಯಾವುದೂ ಇಲ್ಲ, ವೆಬ್ಸೈಟಲ್ಲಿ ನಾವು ಚೆಕ್ ಮಾಡ್ತಾ ಇರಬೇಕು. ಏನಾದರೂ ಆಕ್ಷೇಪಣೆಗಳು ಇದ್ರೂ ಸಹಿತ ಅದನ್ನು ಅಂತಿಮ ಪಟ್ಟಿ ಬರೋಕ್ಕಿಂತ ಮುಂಚೆನೇ ಸಲ್ಲಿಸಬೇಕು. ಅಂತಿಮ ಪಟ್ಟಿ ಬಂದ ಮೇಲೆ ಅದಕ್ಕೆ ಅವಕಾಶ ಇಲ್ಲ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಓಕೆನಾ? ಮೋಸ್ಟ್ ಇಂಪಾರ್ಟೆಂಟ್ ಪದೇ ಪದೇ ಕೇಳಲಾಗಿರುವಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಎಸ್ ನೋಡಿ, ಇದು ಇಲಾಖೆಯಿಂದನೇ ಬಿಡುಗಡೆ ಮಾಡಿರೋ CAC ಸೆಲ್ ವತಿಯಿಂದನೇ, CAC ಇಂದನೇ ಎಸ್ ಬೆಂಗಳೂರಿಂದನೇ ಬಿಟ್ಟಿರುವಂಥದ್ದು. ಎಲ್ಲರಿಗೂ ಗೊತ್ತಿರಬೇಕು, ನಮ್ಮದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಫಸ್ಟ್ ಏನಿತ್ತು 7th of September ಇತ್ತು, 2026 ಇತ್ತು. ಆದರೆ ಇವಾಗ ಇದನ್ನು ಎಕ್ಸ್ಟೆಂಡ್ ಮಾಡಿ 15th of September ಮಾಡಿದ್ದಾರೆ. ಸೊ ಇನ್ನೊಂದು ಮೇ ಬಿ ಒಂದು ವಾರ ಎಕ್ಸ್ಟ್ರಾಯನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ 18/8ರಿಂದ 15/9, 18 ಏನಿತ್ತು ಅದು 19th ಇಂದ ಸ್ಟಾರ್ಟ್ ಆಗಿದೆ, ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭ ಆಗಿದೆ. ಎಸ್, ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಇದೆ. ಯಾವೆಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು? ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುವಂಥದ್ದು. ನಾನ್ ಕ್ರಿಮಿಲಿಯರ್ 371J ಮೀಸಲಾತಿ ಪ್ರಮಾಣ 371J ಕಲ್ಯಾಣ ಕರ್ನಾಟಕದವರಿಗೆ ಬರುತ್ತೆ. ಪ್ರಮಾಣ ಪತ್ರ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿ ಸಂಬಂಧಿಸಿ ಎಲ್ಲ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡೋದು. ಸಮತಲ ಅಂದರೆ ಹ್ಯಾಂಡಿಕ್ಯಾಪ್ಗಳಿದ್ರೆ, ಸೈನಿಕರಿದ್ರೆ, ಸರಿ, ಯೋಜನಾ ನಿರಾಶ್ರಿತರಿದ್ರೆ ಇವರೆಲ್ಲನೂ ಕೂಡ ಅಪ್ಲೋಡ್ ನಾವು ಮಾಡಬೇಕಾಗಿರುವಂಥದ್ದು. ಎಸ್, ನೆಕ್ಸ್ಟ್ ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ನೋಡಿ, ಆಲ್ರೆಡಿ ನಾನು ಹಿಂದಿನ ಕೂಡ ಡಿಸ್ಕಷನ್ ಮಾಡಿದೆ. ಇಲ್ಲಿನೂ ಕೂಡ ಹಲವಾರು ಕ್ವಶನ್ ಆನ್ಸರ್. ಪ್ರಶ್ನೆ ಏನಿದೆ ನೋಡಿ, ನನ್ನ ಬಳಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವ್ಯಾಸಂಗಕ್ಕಾಗಿ ಅಥವಾ ಶಿಕ್ಷಣಕ್ಕಾಗಿ ಎಂದು ನಮೂದಿಸಲಾಗಿದೆ. ಸದರಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ? ನೋಡಿ, ಇಲ್ಲಿ ಕೇಳಿದ್ದಾರೆ ನೋಡಿ, ವ್ಯಾಸಂಗಕ್ಕಾಗಿ ಎಂದು ನಮೂದಿಸದಲ್ಲಿ ಅದನ್ನು ಪರಿಗಣಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸದೇ ಇರುವ ಪ್ರಮಾಣ ಪತ್ರ ಸಲ್ಲಿಸಬಹುದು, ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸುವ ಪ್ರಮಾಣ ಪತ್ರ ಸಲ್ಲಿಸಬಹುದು.
ನೇಮಕಾತಿ ಹೊಂದಿದ್ದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದು. ನಾವು ಯಾವುದೇ ಒಂದು ಮೀಸಲಾತಿ ಕ್ಲೇಮ್ ಮಾಡಿದೀವಿ ಜಾತಿ ಆಧಾರಿತವಾಗಿ ಅಂದ್ರೆ ಅದನ್ನ ಸಿಂಧುತ್ವಕ್ಕೆ ಒಳಪಡಿಸಲೇಬೇಕು. ಯಾವುದನ್ನು ಕ್ಲೇಮ್ ಮಾಡಿರ್ತೀವಿ ಪ್ರತಿಯೊಬ್ಬರು ಸಿಂಧುತ್ವಕ್ಕೆ ಒಳಪಡ್ತಾರೆ. ನೇಮಕಾತಿ ಜಾತಿ ಮತ್ತು ಆದಾಯ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸಬೇಕೇ? ಕಾಸ್ಟನ್ನ ಕ್ಲೇಮ್ ಮಾಡಿದೀವಿ, ಓಕೆನಾ, ಜಾತಿಯನ್ನ ಕ್ಲೇಮ್ ಮಾಡಿದೀವಿ, ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಯ್ತು, ಅವಾಗನು ಕೂಡ ಸಿಂಧುತ್ವ ಮಾಡಿಸ್ಬೇಕಾ? ಎಸ್, ಅವಾಗನು ಕೂಡ ನಾವೇನ್ ಮಾಡಬೇಕು, ಆಯ್ಕೆ ಆದರೂ ಸಿಂಧುತ್ವ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತದೆ. ಓಕೆನಾ. ಒಂದು ವೇಳೆ ಜಾತಿ ಮತ್ತು ಆದಾಯ ಮೀಸಲಾತಿ ಪ್ರಮಾಣ ಪತ್ರ ಸಿಂಧುತ್ವ ರದ್ದಾದಲ್ಲಿ, ಸರಿನಾ, ಉತ್ತಮ ಮೆರಿಟ್ ಇದ್ದರೂ ಸಹ ನೇಮಕಾತಿ ರದ್ದಾಗುತ್ತದೆ ಎನ್ನುವಂಥದ್ದನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಸಿಂಧುತ್ವ ಮ್ಯಾಂಡೇಟರಿ ಕರೆಕ್ಟ್ ಆಗಿ ಮಾಡಿಸ್ಬೇಕಾಗಿರುವಂಥದ್ದು. ನಾನು ಪರಿಶಿಷ್ಟ ಜಾತಿ ಅಭ್ಯರ್ಥಿಯಾಗಿದ್ದು ನಿಗದಿತ ನಮೂನೆ ಡಿ ಯಲ್ಲಿ ಪ್ರವರ್ಗ ಎ, ಬಿ ಹಾಗೂ ಸಿ. ನೋಡಿ ಈ ಸಲ ಏನ್ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ SC ಕ್ಯಾಂಡಿಡೇಟ್ಸ್ ಇದ್ರು ಸಹಿತ ಅದರಲ್ಲಿ ಮತ್ತೆ ಎ, ಬಿ, ಸಿ ಎನ್ನುವಂಥದ್ದನ್ನ ಪ್ರವರ್ಗಗಳು ಮಾಡಿದ್ದಾರೆ. ಎಂದು ನಮೂದಿಸದ ಜಾತಿ ಪ್ರಮಾಣ ಪತ್ರವನ್ನು ಹೊಂದಿದ್ದು ಸದರಿ ಪ್ರಮಾಣ ಪತ್ರವನ್ನೇ ಸಲ್ಲಿಸಬಹುದೇ? ABC ಅಂತ ಮೆನ್ಷನ್ ಇಲ್ಲ ನಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ. ಬೈ ಚಾನ್ಸ್ ಪರಿಶಿಷ್ಟ ಜಾತಿಯವರಾಗಿದ್ದರೆ ಅವ್ರಿಗೆ ಒಂದೇ ಸಲ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಆದ್ರೆ ಹಿಂದೆ ನಾವು ಏನ್ ತೆಗೆದಿದ್ವಿ ಅದರಲ್ಲಿ ABC ಅಂತ ಮೆನ್ಷನ್ ಇಲ್ಲ. ಸೊ ಇವಾಗ ಏನ್ ಕೇಳ್ತಾ ಇದ್ದಾರೆ ನೋಡಿ, SC ಯಲ್ಲಿನೂ ಸಹಿತ ABC ಅನ್ನುವಂಥದ್ದನ್ನ ಮಾಡಿದ್ದಾರೆ. ಅದನ್ನ ಬೇಕಂತ ಹೇಳ್ತಾ ಇದ್ದಾರೆ ನೋಡಿ. ನಮೂನೆ ಡಿ ಯಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂಬುದಾಗಿ ನಮೂದಿಸಿದ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ABC ಎನ್ನುವಂಥದ್ದು ನಾವು SC ಆಗಿದ್ದರೂ ಸಹಿತ, ನಾವು ಪರಿಶಿಷ್ಟ ಜಾತಿಗೆ ಸೇರಿದ್ದರೂ ಸಹಿತ ABC ಎನ್ನುವಂಥದ್ದು ಏನು ಹೊಸದಾಗಿ ಮಾಡಿದರೆ ಪ್ರವರ್ಗಗಳನ್ನ ಅದರಂತೆ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಹಳಿದಾಗಿ ಕೇವಲ ಪರಿಶಿಷ್ಟ ಜಾತಿಗೆ ಸೇರಿರುತ್ತಾರೆ ಅಂತ ಅಷ್ಟಿಲ್ಲ, ಪರಿಶಿಷ್ಟ ಜಾತಿಯ ಜೊತೆಗೆ ಪ್ರವರ್ಗ ABC ಅಂತಲೂ ಕೂಡ ನಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಇರಬೇಕಾಗಿರುವಂಥದ್ದು. ಸೊ ಯಾರದಿಲ್ಲ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕಿ. ಅದೇ ತರ ನೋಡಿ, ಇನ್ನು ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದ ಅಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿರುತ್ತಾರೆ. ಈಗ ನಾನು ಹೇಳಿದೆ 2A ಅಂತ ಫಾರ್ ಎಜುಕೇಶನ್ ಪರ್ಪಸ್ ಇದೆ, ಬನಜಿಗ ಬಲಿಜಿಗ ಏನಿದೆಲ್ಲ ಅವೆಲ್ಲ ಸಬ್ ಕಾಸ್ಟ್ಗಳೆಲ್ಲನೂ ಕೂಡ. ಆದರೆ ಉದ್ಯೋಗಕ್ಕಾಗಿ 3A ಬೇಕು. ಏನ್ ಬೇಕು? 3A ಪ್ರವರ್ಗದ ಅಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲಾಗಿರುತ್ತದೆ. ನಾನು ಯಾವುದನ್ನು ಸಲ್ಲಿಸಬಹುದಾ? ಎದುರು ಕೊಡ್ಬೋದು, ಇದನ್ನು ಕೊಡ್ಬೋದಾ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಕೆಲವು ಜಾತಿಗಳಿಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ನೀಡಲಾಗಿರುತ್ತದೆ. ಆದರೆ ಸಕ್ಷಮ ಪ್ರಾಧಿಕಾರದಿಂದ ಉದ್ಯೋಗಕ್ಕಾಗಿ 3A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸುವುದು ಅಂತ ಹೇಳಿ ಮ್ಯಾಂಡೇಟರಿ ಆಗಿ 3A ಯಲ್ಲಿ ನಾವು ಸಲ್ಲಿಸಬೇಕು. ಇನ್ನು ಕಲ್ಯಾಣ ಕರ್ನಾಟಕ ಭಾಗದವರಾಗಿದ್ರೆ 371J ಅದಕ್ಕೆ ಸಂಬಂಧಿಸಿದಂತೆ ನೋಡಿ, ನಾನು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ನಿವಾಸಿಯಾಗಿದ್ದು ಮೀನ್ಸ್ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ವಾಸವಾಗಿದ್ರೆ ಸಕ್ಷಮ ಪ್ರಾಧಿಕಾರ 371J ಪ್ರಮಾಣ ಪತ್ರವನ್ನು ಹೊಂದಿದ್ದು ಆದರೆ RD ನಂಬರ್ ಇರುವುದಿಲ್ಲ. ಏನಿಲ್ಲ, RD ನಂಬರ್ ಇಲ್ಲ ಅಂತ ಹೇಳ್ತಾರೆ. ಸದರಿ ಪ್ರಮಾಣ ಪತ್ರ ನೇಮಕಾತಿಗೆ ಸಲ್ಲಿಸಬಹುದೇ? 371J ಇದೆ, ಆದರೆ ಅಲ್ಲಿ RD ನಂಬರ್ ಮೆನ್ಷನ್ ಇಲ್ಲ. ಸೊ ಅದಕ್ಕೆ ನೋಡಿ, ಸಕ್ಷಮ ಪ್ರಾಧಿಕಾರದಿಂದ ನೀಡಿರುವ ಹಾಗೂ RD ನಂಬರ್ ಹೊಂದಿರುವ 371 ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಅಂದ್ರೆ ಮ್ಯಾಂಡೇಟರಿಯಾಗಿ 371J ಅಲ್ಲಿನೂ ಸಹಿತ ನಮಗೆ RD ನಂಬರ್ ಮ್ಯಾಂಡೇಟರಿಯಾಗಿ ಬೇಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದೇ ತರ ನೋಡಿ, ನೆಕ್ಸ್ಟ್ HK ಅಂದ್ರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದೆ, ಆದರೆ ನಾನು ವಿವಾಹವಾಗಿ ನಾನ್ HK ಜಿಲ್ಲೆಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ವಿವಾಹಿತ ಮಹಿಳೆಯರಿಗೆ. ಇಲ್ಲಿ ಎಜುಕೇಶನ್ ಎಲ್ಲಾನು ಕೂಡ HK ಇಲ್ಲಿ ಆಗಿದೆ, ಮ್ಯಾರೇಜ್ ಆಗಿ ನಾನ್ HK ಪ್ಲೇಸ್ಗೆ ಹೋಗಿದ್ದಾರೆ. ಸೊ ಅವಾಗ ನಾನು 371J ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದೇ ಅಂತ ಕೇಳ್ತಾರೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾರು ವಿವಾಹಿತ ಮಹಿಳೆಯರಾಗಿದ್ದರೆ ಅವರು ಬೇರೆ ಕಡೆ ಅದರ್ ದೆನ್ ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ನೋಡಿ, ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವಂತ RD ನಂಬರ್ ಹೊಂದಿರಬೇಕಾ? RD ನಂಬರ್ ಹೊಂದಿರುವಂತ 371J ಮೀಸಲಾತಿ ಪತ್ರವನ್ನು ಸಲ್ಲಿಸಿ 371J ಮೀಸಲಾತಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಯಾರು ಮ್ಯಾರೇಜ್ ಆಗಿ ಬೇರೆ ಕಡೆ ನಾನ್ ಹೈದರಾಬಾದ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಗಳಿಗೆ ಹೋಗಿದ್ದಾರೆ ಅವರು ಕೂಡ 371J ಅಲ್ಲಿ ಕ್ಲೇಮ್ ಅನ್ನ ಮಾಡಬಹುದು. ಎಸ್, ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ಮೀನ್ಸ್
ನಾನು ಹೈದರಾಬಾದ್ ಕರ್ನಾಟಕದ ನಿವಾಸಿಯಾಗಿದ್ದೀನಿ. ನಾನು ಕಲ್ಯಾಣ ಕರ್ನಾಟಕ ಬೇರೆ ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು ಬೇರೆ ಕಡೆ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದೇ? ಎಸ್, ಖಂಡಿತವಾಗ್ಲೂ ಸಲ್ಲಿಸಬಹುದು. ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ 20% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ನೋಡಿ, ಯಾರು 371J ಇದೆ ಅಂದ್ರೆ ಯಾರು ಕಲ್ಯಾಣ ಕರ್ನಾಟಕದವರು ಇದ್ದೀರಾ ಅವರಿಗೆ 80% ಅಲ್ಲೇ ರಿಸರ್ವೇಶನ್ ಇದೆ. ಇನ್ನು ಆ ಒಂದು 6-7 ಜಿಲ್ಲೆಗಳನ್ನ ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿನೂ ಸಹಿತ ನಾವು ಅರ್ಜಿಯನ್ನು ಸಲ್ಲಿಸಬಹುದಾ? 20%, ಬೇರೆ ಕಡೆಯವರಿಗೆ 20% ರಿಸರ್ವೇಶನ್ ಇದೆ. ಎಸ್, ಅಲ್ಲಿನೂ ಕೂಡ ನಿಗದಿತ ಶುಲ್ಕದೊಂದಿಗೆ ಅರ್ಜಿಯನ್ನ ಅವರು ಸಲ್ಲಿಸಬಹುದು. ಅದೇ ತರ ನೋಡಿ, ನಾನು non-HK, ನೋಡಿ ಇಲ್ಲಿ non-HK ಕ್ಯಾಂಡಿಡೇಟ್ ಇದ್ದಾರೆ, ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದಲ್ಲಿ 20% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ನಾವೇನಾದ್ರೂ ಹೈದರಾಬಾದ್ ಕರ್ನಾಟಕದವರು ಇದ್ದೀವಿ, ನಮಗೆ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ 20% ರಿಸರ್ವೇಶನ್ ಇರುತ್ತೆ, ಅದಕ್ಕೆ ನಾವು ಏಬಲ್ ಅದೀವ ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಹೈದರಾಬಾದ್ ಕರ್ನಾಟಕ ಮತ್ತು ಗ್ರೇಟರ್ ಬೆಂಗಳೂರು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಹೌದು, ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿನ 20% ಮಿಕ್ಕುಳಿದ ವೃಂದ RPC ಅಂತ ಕರಿತೀವಿ ಹುದ್ದೆಗಳಿಗೆ ಗ್ರೇಟರ್ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ, ಬೆಂಗಳೂರು ಸೆಂಟ್ರಲ್ ಅಂಡ್ ಬೆಂಗಳೂರು ನಾರ್ತ್, ಇಲ್ಲಿ 92% ಹುದ್ದೆಗಳಿಗೆ ಹಾಗೂ GB ವ್ಯಾಪ್ತಿಯಲ್ಲಿ 2 ಜಿಲ್ಲೆಗಳು ಹಾಗೂ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳನ್ನು ಹೊರತುಪಡಿಸಿದ ರಾಜ್ಯದ ಉಳಿದ 26 ಜಿಲ್ಲೆಗಳಲ್ಲಿ 100% ಹುದ್ದೆಗಳಿಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪರೀಕ್ಷೆ ನಡೆಯಲಿದೆ. ಈ ಹುದ್ದೆಗಳಿಗೆ ರಾಜ್ಯದ ಜಿಲ್ಲೆಯ ಯಾವ ಅಭ್ಯರ್ಥಿಗಳಾದರೂ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ. ಓಕೆನಾ? ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು GBA ಗ್ರೇಟರ್ ಬೆಂಗಳೂರು, ಓಕೆನಾ, ಬೆಂಗಳೂರಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ನಾರ್ತ್ ಜಿಲ್ಲೆಗಳಲ್ಲಿ 8% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ಓಕೆನಾ? ಅಲ್ಲಿ ನಿಮಗೆ 92% ಅಲ್ಲಿವರೆಗಿದೆ, 8% ಏನಿದೆ ಅದು ಕಲ್ಯಾಣ ಕರ್ನಾಟಕದವರಿಗೆ ಮೀಸಲಿ ಇದೆ. ನಿಗದಿತ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅದೇ ತರ 371J ಮೀಸಲಾತಿ ಹೊಂದಿದ್ದು PSTR, GPTR, HSTR ಹುದ್ದೆಗೆ non-HK ಮತ್ತು KK ಯಲ್ಲಿ ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ನೋಡಿ, ಅಭ್ಯರ್ಥಿಯು ಇದು ಸ್ಪೆಷಲ್ ಕೇಸ್ ಇದೆ. ಏನ ಹೇಳ್ತಾ ಇದ್ದಾರೆ ಅವರು? ನಾನು PST, GPT, HSTR ಮೂರಕ್ಕೂ ಎಲಿಜಿಬಲ್ ಇದ್ದೀನಿ, ಜೊತೆಗೆ 371Jನೂ ಕೂಡ ಇದೆ ನನ್ನ ಹತ್ರ, ನಾನು non-HK ದಲ್ಲಿನೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಹೇಳಿ. ನೋಡಿ, ಅಭ್ಯರ್ಥಿಯು 371J ಮೀಸಲಾತಿ ಪ್ರಮಾಣ ಪತ್ರ ಹೊಂದಿದ್ದಲ್ಲಿ KK ಮತ್ತು non-KK ಅಂದ್ರೆ KK ಮೀನ್ಸ್ ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆ ಎರಡಕ್ಕೂ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಓಕೆನಾ? ನೀವು KK ಯಲ್ಲಿನೂ ಸಹಿತ ಅರ್ಜಿ ಸಲ್ಲಿಸಬಹುದು, ಹೈದರಾಬಾದ್ ಕರ್ನಾಟಕ ಮೀನ್ಸ್ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಸಹಿತ ಅರ್ಜಿಯನ್ನ ಸಲ್ಲಿಸಬಹುದು. ನಾನು 371 ಮೀಸಲಾತಿ ಹೊಂದಿದ್ದು PSTR ಮತ್ತು GPT ಹುದ್ದೆಗೆ ಕಲಬುರಗಿ ಜಿಲ್ಲೆಯಲ್ಲಿ KK ಮತ್ತು non-KK ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾ? ನೋಡಿ, non-KK ಆಗಿನೂ KK ಐತಿ ನನ್ನ ಹತ್ರ ಅಂದ್ರೆ ಮೀನ್ಸ್ ಕಲ್ಯಾಣಕ 371J ಇದೆ. ನಾವು ಕಲಬುರಗಿ ಜಿಲ್ಲೆಯಲ್ಲಿನೇ 371Jನೂ ಕೂಡ, ಆಮೇಲೆ ಹೊರಗಿಂದ ಏನಿದೆ ಅಲ್ಲ ಉಳಿದಿರುವಂಥದ್ದು 20% ಅದಕ್ಕೂ ಕೂಡ ಅರ್ಜಿ ಸಲ್ಲಿಸಬಹುದು. ಎಸ್, ಅವ್ರು ಏನ್ ಮಾಡ್ಬೋದು ಇಲ್ಲಿ ನೋಡಿ, ಡಬಲ್ ಧಮಾಕ ಅವರಿಗೆ ಎರಡೂದರಲ್ಲಿ ಅರ್ಜಿಯನ್ನು ಅವರು ಸಲ್ಲಿಸಬಹುದು. ಎಸ್, ನೆಕ್ಸ್ಟ್ ನೋಡಿ, 371 ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿದೆ. ಸದರಿ ಪ್ರಮಾಣ ಪತ್ರವನ್ನು 371 ಮೀಸಲಾತಿಗೆ ಪರಿಗಣಿಸುವಿರಾ? ಎಸ್, ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಅಂದ್ರೆ 371J ಉದ್ದೇಶ ಏನ್ ಕೊಟ್ಟಿದ್ದಾರೆ? ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಉದ್ಯೋಗಕ್ಕೆ ಅಂತ ಬಳಸ್ಕೊಳ್ಬಹುದಾ? 371J ಮೀಸಲಾತಿಯ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿರುವುದರಿಂದ ಪರಿಗಣಿಸಲಾಗುವುದು. ಸರ್ಕಾರಿ, ಯಾಕಂದ್ರೆ ನೌಕರಿ ಏನಿದೆ ಇದು ಸರ್ಕಾರಿ ಸೌಲಭ್ಯ ಇದೆ, ಅದನ್ನ ಪರಿಗಣಿಸ್ತಾರೆ ಅಂತ ಹೇಳ್ತಾರೆ. ಎಸ್, ಇನ್ನು ನೋಡಿ, ಇನ್ನ ರೂರಲ್ ಏನಿದೆ, ಗ್ರಾಮೀಣ ಏನಿದೆ ನಮ್ದು ರೂರಲ್ ರಿಕ್ರೂಟ್ಮೆಂಟ್, ನೋಡಿ ಇದು ಸ್ವಲ್ಪ ಟ್ವಿಸ್ಟ್ ಇದೆ ಇಲ್ಲಿ. ನೋಡಿ, ಇಲ್ಲಿ ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು GM ಕ್ರಿಮಿಲಿಯರ್ ವ್ಯಾಪ್ತಿಗೆ, ಎಸ್, ನಮ್ಮ ಕುಟುಂಬದ, ಇಲ್ಲಿ ನೋಡಿ, ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದೆ. ನೋಡಿ, ಕ್ರಿಮಿಲಿಯರ್ ಅಂದ್ರೆ ಕೆನೆಪೆದರು ಅಂತ ಕರಿತೀವಿ. 8 ಲಕ್ಷಕ್ಕಿಂತ ಹೆಚ್ಚಿಗೆ ಇತ್ತು ಅಂದ್ರೆ ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಇದೆ. ನಾನು ಏನಿದೆ ನೋಡಿ, ಇಲ್ಲಿ ಪ್ರಶ್ನೆ ಇದೆ, ನಾನು ಸಾಮಾನ್ಯ ಅಭ್ಯರ್ಥಿ ಅಂದ್ರೆ ಜನರಲ್ ಮೆರಿಟ್ ಡೌನ್ ಇದ್ದೀನಿ, 8 ಲಕ್ಷಕ್ಕಿಂತನೂ ನಂದು ಏನಿದೆ ಆದಾಯ ಹೆಚ್ಚಿಗೆ ಇದೆ,
ನಾನು ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಕೋರಬಹುದೇ ಅಂತ ಕೇಳ್ತಾರೆ. ಅಂದ್ರೆ ಇದು ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಿ. ನೀವು ಇವನ್ ರೂರಲ್ ಅಲ್ಲಿ ಅಭ್ಯಾಸವನ್ನ ಮಾಡಿದ್ರೂ ಸಹಿತ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಅಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಆದಾಯ ಏನಾದರೂ ಅಬೋವ್ 8 ಲಕ್ಷ ಇತ್ತಂದ್ರೆ ನಾವು ರೂರಲ್ನು ಕೂಡ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಕೇಸ್ ಏನಿದೆ, ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು GM ಕ್ರಿಮಿಲಿಯರ್ ವ್ಯಾಪ್ತಿಗೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದೆ, 8 ಲ್ಯಾಕ್ಸ್ಗಿಂತನೂ ಕಡಿಮೆ ಇದೆ, GM ಇದ್ದೀನಿ, ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಕೇಳಿದ್ದಾರೆ. ಇಲ್ಲಿ 8 ಲಕ್ಷಕ್ಕಿಂತ ಹೆಚ್ಚಿಗೆ ಇತ್ತಂದ್ರೆ ಗ್ರಾಮೀಣ ಕೂಡ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ GM ದವ್ರಿಗೆ. ನೆಕ್ಸ್ಟ್ ನೋಡಿ, ಅದೇ ತರ ಇಲ್ಲಿ 8 ಲಕ್ಷಕ್ಕಿಂತ ಕಡಿಮೆ ಇದೆ, GM ಅದೀನಿ ನಾನು ಅನ್ನೋದಾದ್ರೆ 8 ಲಕ್ಷಕ್ಕೂ ಕಡಿಮೆ ಇದ್ದಲ್ಲಿ ನಾನ್ ಕ್ರಿಮಿಲಿಯರ್ ಏನೋ ಸರ್ಟಿಫಿಕೇಟ್ ಏನಿರುತ್ತೆ ನಾನ್ ಕ್ರಿಮಿಲಿಯರ್ ಅಂತ ಇರುತ್ತೆ. ಅಂದ್ರೆ ಇವರು ಮೇಲುಸ್ತರಕ್ಕೆ ಸೇರಿಲ್ಲದ ಬಗ್ಗೆ ಅಂತ ಇರುತ್ತದೆ. ನಮೂನೆ 1ರಲ್ಲಿ RD ನಂಬರ್ ಹೊಂದಿರುವ ಪ್ರಮಾಣ ಪತ್ರವನ್ನು ತಹಶೀಲ್ದಾರರಿಂದ ಪಡೆದು ಸಲ್ಲಿಸಬೇಕು. ಮೀನ್ಸ್ RD ನಂಬರ್ ಇರುವಂಥದ್ದು ಇರಬೇಕು. ನಮ್ಮದು ಇನ್ಕಮ್ GM ದವರಿದ್ರೆ ಇನ್ಕಮ್ ಬಿಲೋ 8 ಲ್ಯಾಕ್ ಇರಬೇಕು, ಅವಾಗ ರೂರಲ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡಿ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ, ನಾನು ಹಿಂದುಳಿದ ವರ್ಗಗಳಿಗೆ OBC ವರ್ಗಗಳಾಗಿರ್ತಕ್ಕಂತಹ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದಾವೆ 2A ಆಗಿರ್ಬೋದು, 2B, 3A ಮತ್ತು 3B ಅಭ್ಯರ್ಥಿಯಾಗಿದ್ದು ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ 8 ಲಕ್ಷಕ್ಕೂ ಹೆಚ್ಚಿದೆ. ನೋಡಿ, ಇದು ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಕ್ಯಾಟಗರಿಯಲ್ಲಿ ಇದೀನಿ ನಾನು, GM ಇಲ್ಲ, ಕ್ಯಾಟಗರಿ ಇದೆ, 2A ಇದೆ, 2B ಇದೆ, 3A ಇದೆ, 3B ಇದೆ, ಆದರೆ ಇನ್ಕಮ್ 8 ಲಕ್ಷಕ್ಕಿಂತ ಹೆಚ್ಚಿಗಿದೆ. ಅವಾಗ ನೋಡಿ ಏನ್ ಹೇಳ್ತಾ ಇದ್ದಾರೆ, ಗ್ರಾಮೀಣ ಮೀಸಲಾತಿಗೆ ಕೆನೆ ಪದರ ನೀತಿ ಕ್ರಿಮಿಲಿಯರ್ ಪಾಲಿಸಿ ಅನ್ವಯಿಸುವುದರಿಂದ ಗ್ರಾಮೀಣ ಮೀಸಲಾತಿ ಕ್ಲೇಮು ಮಾಡಲು ಬರುವುದಿಲ್ಲ. 8 ಲಕ್ಷಕ್ಕಿಂತನೂ ಹೆಚ್ಚಿಗೆ ಇತ್ತು, ಇವನ್ ನಾವು ಹಿಂದುಳಿದ ವರ್ಗದಲ್ಲಿ ಇದ್ದರೂ ಸಹಿತ 2A, 2B, 3A, 3B ಅಲ್ಲಿ ಇದ್ದರೂ ಸಹಿತ ಏನ್ ಬರೋದಿಲ್ಲ, ಕ್ಲೇಮ್ ಅನ್ನ ಗ್ರಾಮೀಣ ಅಭ್ಯರ್ಥಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಇನ್ನು SC ST ದವರಿಗೆ ನೋಡ್ರಿ, ನಾನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಕ್ಯಾಟಗರಿ 1 ಅಭ್ಯರ್ಥಿಯಾಗಿದ್ದು ನನಗೆ ಕ್ರಿಮಿಲಿಯರ್ ನೀತಿ ಅನ್ವಯಿಸುತ್ತದೆಯೇ, ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಇಲ್ಲಿ ಮತ್ತೆ ಕೇಸ್ ಬೇರೆ ಇದೆ ನೋಡಿ. SC ST ಇದ್ದೀನಿ, ಕ್ಯಾಟಗರಿ 1 ಇದ್ದೀನಿ, ನಾನು ಕ್ರಿಮಿಲಿಯರ್ಗೆ ಒಳಪಡ್ತೀನಿ ಎನ್ನುವಂಥದ್ದು. ಆದಾಯ ಮಿತಿ ನಿಗದಿ ಇರುವುದಿಲ್ಲ ಇವರಿಗೆ. ಓಕೆನಾ? SC ST ಹಾಗೂ ಕ್ಯಾಟಗರಿ 1 ಆದಾಯ ಎಷ್ಟು ಬೇಕಾದಷ್ಟು ಇರಬಹುದು, ತೊಂದರೆ ಇಲ್ಲ. ಗ್ರಾಮೀಣ ಮೀಸಲಾತಿ ಕೋರಿ ಅಭ್ಯರ್ಥಿಗಳು ಕ್ರಿಮಿಲಿಯರ್ ನೀತಿ ಅನ್ವಯಿಸುವುದಿಲ್ಲ. ಯಾರಿಗೆ? GM ಹಾಗೂ OBC ಅವರಿಗೆ ಮಾತ್ರ ಕ್ರಿಮಿಲಿಯರ್ ಏನಿದೆ 8 ಲಕ್ಷದ ಏನ್ ಲಿಮಿಟ್ ಇದೆ ಅದು ಕೇವಲ GM ಹಾಗೂ 2A, 2B, 3A, 3B ದವರಿಗೆ ಮಾತ್ರ ಅನ್ವಯ ಆಗ್ತದೆ. ಎಸ್ ನೋಡಿ, ನೆಕ್ಸ್ಟ್ ಇನ್ನೊಂದು ಕೇಳ್ತಾ ಇದ್ದಾರೆ ನೋಡಿ, ನಾನು ಸಾಮಾನ್ಯ ವರ್ಗದ ಅಂದ್ರೆ GM ಅಭ್ಯರ್ಥಿಯಾಗಿದ್ದು ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿ, 8 ಲಕ್ಷಕ್ಕಿಂತ ಹೆಚ್ಚಿಗಿದೆ ನನ್ನ ಆದಾಯ, ಕೆನೆ ಪದರು ಮಿತಿಗೆ ಒಳಪಡುತ್ತೇನೆ, ಕ್ರಿಮಿಲಿಯರ್, ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ. ನೋಡಿ, ಗ್ರಾಮೀಣ ಅಂತೂ ಬರೋದೇನಿಲ್ಲ 8 ಲಕ್ಷ ಮೇಲೆ ಇತ್ತಂದ್ರೆ, ಅದನ್ನು ಹೊರತುಪಡಿಸಿ ಇನ್ನು ಸಮತಲ ಮೀಸಲಾತಿ ಏನಿದೆ, ಫಾರ್ ಎಕ್ಸಾಂಪಲ್ ಮಾಜಿ ಸೈನಿಕ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಅಂಗವೈಕಲ್ಯ ಆಗಿರ್ಬೋದು, ಯೋಜನಾ ನಿರಾಶ್ರಿತರಾಗಿರ್ಬೋದು, ತೃತೀಯ ಲಿಂಗಿ ಆಗಿರ್ಬೋದು, ಇಲ್ಲೆಲ್ಲ ಮೀಸಲಾತಿ ಗ್ರಾಮೀಣ ಅಂತೂ ಬರೋದಿಲ್ಲ ಅವು 8 ಲ್ಯಾಕ್ ಇತ್ತಂದ್ರೆ. ಅದನ್ನು ಹೊರತುಪಡಿಸಿ ಸಮತಲ ಅಂತ ಮತ್ತೇನು ಕ್ಯಾಟಗರಿಗಳಿದಾವಲ್ಲ, ಮಾಜಿ ಸೈನಿಕರು ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಅಂಗವೈಕಲ್ಯ ಇರ್ಬೋದು, ಯೋಜನಾ ನಿರಾಶ್ರಿತರು ಇರ್ಬೋದು, ತೃತೀಯ ಲಿಂಗಿ ಇರ್ಬೋದು, ಮೀಸಲಾತಿ ಅಲ್ಲಿ ನಾವು ಕೋರಬಹುದಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿ, 8 ಲಕ್ಷಕ್ಕೆ ಹೆಚ್ಚಿಗೆ ಆದಾಯ ಇದೆ, ಕೆನೆ ಪದರ ಮಿತಿಗೆ ಒಳಪಡುವ ಅಂದ್ರೆ ಅಬೌವ್ 8 ಲ್ಯಾಕ್ ಇದೆ, GM ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿಗೆ ಕೆನೆ ಪದರ ನೀತಿ ಅನ್ವಯಿಸುವುದರಿಂದ ಹೊರತುಪಡಿಸಿ, ಗ್ರಾಮೀಣ ಮೀಸಲಾತಿಯನ್ನು ಹೊರತುಪಡಿಸಿ ಅಂದ್ರೆ ಗ್ರಾಮೀಣ ಅವರಿಗೆ ಅಪ್ಲೈ ಮಾಡೋದಕ್ಕೆ ಬರೋದೇ ಇಲ್ಲ. ಉಳಿದಂತೆ ಮಾಜಿ ಸೈನಿಕ ಆಗಿರ್ಬೋದು, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತರು, ತೃತೀಯ ಲಿಂಗಿ ಮೀಸಲಾತಿ ಕೋರಬಹುದಾಗಿದೆ. ಕನ್ನಡ ಮೀಡಿಯಂ ಅಪ್ಲೈ ಮಾಡಬಹುದು. ಓಕೆನಾ? ಕನ್ನಡ ಮೀಡಿಯಂ ಏನ್ ಮಾಡಬಹುದು? ಅಪ್ಲೈ ಮಾಡಬಹುದು. ಆದ್ರೆ ರೂರಲ್ ಅಪ್ಲೈ ಮಾಡೋದಕ್ಕೆ ಬರೋದು. ಕನ್ನಡ ಮೀಡಿಯಂ ಮಾಡಬಹುದು, ಮಾಜಿ ಸೈನಿಕರು ಮಾಡಬಹುದು, ಯೋಜನಾ ನಿರಾಶ್ರಿತರ ಮಾಡಬಹುದು, ತೃತೀಯ ಲಿಂಗಿ ಮಾಡಬಹುದು, ಅಂಗವೈಕಲ್ಯ ಅಭ್ಯರ್ಥಿಗಳು ಕ್ಲೇಮ್ ಅನ್ನ ಮಾಡಬಹುದು. ಬಟ್ ರೂರಲ್ ಬರೋದಿಲ್ಲ ಅಷ್ಟೇ. 2A ಪ್ರವರ್ಗಕ್ಕೆ ಸೇರಿದ್ದು
1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದ್ದೇನೆ. 2A ನನ್ನ ತಂದೆಯು ಸರ್ಕಾರಿ ನೌಕರಿಯಲ್ಲಿದ್ದು, ನೋಡಿದು ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವ್ರ ಮಕ್ಕಳಿಗಿದೆ. ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿರುತ್ತದೆ. ಸಾಮಾನ್ಯ GM ವರ್ಗದಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಅನ್ವಯಿಸುತ್ತದೆಯೇ? GM ಅದೀನಿ, ನಮ್ಮ ಫಾದರ್ ಏನಿದ್ದಾರೆ, ಎಸ್ ಫಾದರ್ ಆರ್ ಮದರ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಾರೆ, 8 ಲಕ್ಷಕ್ಕಿಂತ ಹೆಚ್ಚಿಗೆ ಮಿತಿ ಇದೆ, ಅವಾಗ ನಾನು ಗ್ರಾಮೀಣ ಅಭ್ಯರ್ಥಿ ಸಲ್ಲಿಸಬಹುದಾ? ಇಲ್ಲಿ ನೋಡಿ, ಗ್ರಾಮೀಣ ಮೀಸಲಾತಿಗೆ ಕೆನೆಪದರ ನೀತಿ ಅನ್ವಯಿಸುವುದರಿಂದ ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದ್ದಲ್ಲಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಅವಕಾಶವಿರುವುದಿಲ್ಲ. ಗೌರ್ಮೆಂಟ್ ಸರ್ವೆಂಟ್ಸ್ ಇದ್ದಾರೆ ಮನೆಯಲ್ಲಿ, ಅಥವಾ ಕುಟುಂಬದ ಒಟ್ಟಾರೆ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿಗೆ ಇತ್ತಂದ್ರೂ ಸಹಿತ ನಾವು ರೂರಲನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು GM ದವರಿಗೆ. ಎಸ್, ಏನು ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ, ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂತೆ ನೋಡಿ, ನಮಗೆ ಈಗಾಗಲೇ ಗೊತ್ತಿದೆ 50% ಮ್ಯಾಂಡೇಟರಿ ಇರಬೇಕು ಎನ್ನುವಂಥದ್ದು. ಒಂದಿಷ್ಟು ಕ್ಲಾರಿಫಿಕೇಶನ್ ಇಲ್ಲಿನೂ ಸಹಿತ ಮಾಡಿದ್ದಾರೆ. ಮುಖ್ಯವಾಗಿ ನಾನು GPT ಹುದ್ದೆ ಆಕಾಂಕ್ಷಿಯಾಗಿದ್ದು ಪದವಿಯಲ್ಲಿ ಸರಾಸರಿ ಅಂಕಗಳನ್ನು ಗಳಿಸಿರಬೇಕೆ? ಎಸ್, ನಮಗೆ ಗೊತ್ತಿದೆ SC ST ಕ್ಯಾಟಗರಿ 1 ಹೊರತುಪಡಿಸಿ ಎಲ್ಲರಿಗೂ ಕೂಡ 50% ಬೇಕು, ಹಾಗೂ SC ST ಕ್ಯಾಟಗರಿ 1 ಇದ್ರೆ 45% ಬೇಕು ಎನ್ನುವಂತ ಕೊಟ್ಟಿದ್ದಾರೆ. ಸರಿನಾ? ಅಂಕಗಳನ್ನು ಗಳಿಸಿರಲೇಬೇಕೇ ಅಥವಾ ಹುದ್ದೆಯ ವಿಷಯಕ್ಕೆ ನಿಗದಿಪಡಿಸಿದ ಸಮೂಹ ವಿಷಯಗಳಲ್ಲಿ 50% ಗಳಿಸಿರಬೇಕು? ಇದು ನೋಡಿ, ಇದು ಬಹಳಷ್ಟು ಕನ್ಫ್ಯೂಷನ್ ಆಗಿತ್ತು. ಓವರ್ ಆಲ್ ಆಗಿ 50%, ಅಗ್ರಿಗೇಟ್ 50% ಬೇಕು, ಅಥವಾ ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಲು ಬಯಸ್ತಾ ಇದ್ರೆ ಆ ಕನ್ನಡದಲ್ಲಿ ಮಾತ್ರ 50 ಇರಬೇಕು, ಅಥವಾ ಸೋಷಿಯಲ್ ಸೈನ್ಸ್ ಅಷ್ಟೇ ಇದ್ರೆ ಸೋಷಿಯಲ್ ಸೈನ್ಸ್ ಮಾತ್ರ 50 ಇರಬೇಕು, ಅಥವಾ ಅಗ್ರಿಗೇಟ್ ಎಲ್ಲನೂ 50 ಇರಬೇಕು ಎನ್ನುವಂಥ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಪದವಿಯಲ್ಲಿ ಒಟ್ಟಾರೆಯಾಗಿ ನೋಡಿ, ಇದು ರಿಲ್ಯಾಕ್ಸೇಷನ್ ಅನ್ನ ಸ್ವಲ್ಪ ನೆಮ್ಮದಿ ಸಿಗ್ತಾ ಇದೆ. 50% ಅಂಕಗಳನ್ನು ಹೊಂದಿದ್ದರೆ ಅರ್ಜಿ ಸಲ್ಲಿಸಬಹುದು. ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಇಲ್ಲಿ ಇಲ್ಲ. ಟೋಟಲ್ ಆಗಿ ಅಗ್ರಿಗೇಟ್ ನೋಡಿ, ಇಲ್ಲಿ ಒಟ್ಟಾರೆ ಸರಾಸರಿ ಇರಬೇಕು. ಟೋಟಲ್ ಪರ್ಸೆಂಟೇಜ್ ಫಾರ್ ಆಲ್ ಸೆಮ್ಸ್ ಆರ್ ಆಲ್ ಇಯರ್ಸ್ ಅದು 50% ಇದ್ರೆ ನಾವು ಏಬಲ್ ಅದೀವಿ ಎನ್ನುವಂಥದ್ದು. ಯಾಕಂದ್ರೆ ನೋಟಿಫಿಕೇಶನ್ ಕನ್ಫ್ಯೂಷನ್ ಮಾಡಿದ್ರು. ಒಂದಿಷ್ಟು ಕಡೆಗಳು ಏನು ಕೊಟ್ಟಿದ್ರು ಅಂದ್ರೆ, ಡಿಗ್ರಿಯಲ್ಲಿ ಯಾವ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಒಂದು ವಿಷಯದಲ್ಲಿ ನಿಮಗೆ 50% ಇರಲೇಬೇಕು ಎನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಗ್ರಿಗೇಟ್ 50% ಇದ್ರೆ ಸಾಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಎಸ್, ಇನ್ನು ನೋಡಿ, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ PST, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ GPT, ಪ್ರೌಢಶಾಲಾ ಅಸಿಸ್ಟೆಂಟ್ ಮಾಸ್ಟರ್ AM 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿದ್ದೇನೆ. 3 ಕ್ಯಾಡರ್ಗೆ ಎಲಿಜಿಬಲ್ ಇದ್ದಾರೆ. ನಾನು ಎಲ್ಲ 3 ವೃಂದಗಳಿಗೆ ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬೇಕೇ? 3 ಕೇವಲ ಇದ್ದೀನಿ, ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳ್ತೀನಿ. ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ, PST, GPT ಈ 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ತಾನು ಇಚ್ಛಿಸಿದಂತೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದು. ಆದರೆ ಒಂದು ವೃಂದಕ್ಕೆ ಒಂದು ಜಿಲ್ಲೆ ಆಯ್ಕೆ ಮಾಡಿಕೊಳ್ಳಬೇಕಾಗಿರುತ್ತದೆ. ಸರಿನಾ? PST, GPT ಹಾಗೂ HSTಗೆ 3ಕ್ಕೆ ಎಲಿಜಿಬಲ್ ಇದ್ದೀನಿ. ನಾನು ಬೇರೆ ಬೇರೆ ವೃಂದಕ್ಕೆ ಎಲಿಜಿಬಲ್ ಅದೀನಿ. ಬೇರೆ ಬೇರೆ ಜಿಲ್ಲೆಯಲ್ಲಿ ನಾನು ಏನು ಮಾಡಬಹುದು, ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿಯನ್ನ ತಮ್ಮ ಇಚ್ಛೆಯಂತೆ ಅರ್ಜಿಯನ್ನ ಸಲ್ಲಿಸಬಹುದು. ಆದರೆ ಒಂದು ವೃಂದಕ್ಕೆ ಜಿಲ್ಲೆಯನ್ನ ಆಯ್ಕೆ ಮಾಡಬೇಕಾಗುತ್ತೆ. ಒಂದು ವೃಂದಕ್ಕೆ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ. PST ಬೆಳಗಾವಿ ತಗೊಂಡಿದ್ರಂದ್ರೆ GPT ಬಿಜಾಪುರ ತಗೊಳ್ಬೇಕು. ಅದೇ ತರ ಅಸಿಸ್ಟೆಂಟ್ ಮಾಸ್ಟರ್ ಬೇರೆ ಜಿಲ್ಲೆಗೆ ತೆಗೆದುಕೊಳ್ಬೇಕು. ಓಕೆನಾ? ನೆಕ್ಸ್ಟ್, GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕ 3 ವರ್ಷಗಳು ಅಧ್ಯಯನ ಮಾಡಿರಬೇಕೇ? ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ, ಈಗನೂ ಕೂಡ ಇದೆ. ಅಥವಾ ಪದವಿಯಲ್ಲಿ ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ದರೆ ಸಾಕಾಗುವುದಿಲ್ಲವೇ? ನೋಡಿ, ಇಲ್ಲಿ ಆಪ್ಷನಲ್, ನಾನು ಏನಾದರೂ ಕನ್ನಡ ಆರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಆಗಲು ಬಯಸ್ತಾ ಇದ್ದೇನೆ, ಆಪ್ಷನಲ್ ಆಗಿ ಆ ಒಂದು ಸಬ್ಜೆಕ್ಟನ್ನು ಈಗ ಕನ್ನಡ ಭಾಷೆನೇ ಕೊಟ್ಟಿದ್ದಾರೆ, ಕನ್ನಡ ಭಾಷೆನ ಡಿಗ್ರಿಲಿ ಆಪ್ಷನಲ್ ಆಗಿ ಓದಬೇಕು ಅಥವಾ ಆಸ್ ಎ ಲ್ಯಾಂಗ್ವೇಜ್ ಇತ್ತಂದ್ರೆ ಓಕೆನಾ ಅಂತ ಕೇಳ್ತಾ ಇದ್ದಾರೆ. ತಾವು ಕನ್ನಡ ಶಿಕ್ಷಕರಾಗಲು ಬಯಸ್ತಾ ಇದ್ರೆ ನೋಡಿ, ಭಾಷಾ ಶಿಕ್ಷಕರಾಗಲು ಬಯಸ್ತಾ ಇದ್ರೆ GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ, ಹೌದು, GPT ಕನ್ನಡ ಭಾಷಾ ಹುದ್ದೆಗೆ
ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಯು ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ ಆಪ್ಷನಲ್ ಆಗಿ 3 ವರ್ಷಗಳು ಅಧ್ಯಯನ ಮಾಡಿರುವುದು ಕಡ್ಡಾಯವಾಗಿರುತ್ತದೆ. ಲ್ಯಾಂಗ್ವೇಜ್ ಎಲ್ಲ ಓಕೆನಾ, ಆಪ್ಷನಲ್ ಕನ್ನಡ 3 ವರ್ಷ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಪದವಿಯಲ್ಲಿ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ನಾನು ಪದವಿಯನ್ನು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕೋರ್ ವಿಷಯಕ್ಕೆ ಅಂದರೆ ಕಲಾ ಕನ್ನಡ, ಆಂಗ್ಲ ಮಾಧ್ಯಮ ಹಾಗೂ ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ. ನೋಡಿ, ಇದು ಮೇನ್ ಟ್ವಿಸ್ಟ್ ಆಗಿರುವಂಥದ್ದು. ನಮ್ಮದು ಡಿಗ್ರಿ ಕನ್ನಡ ಮೀಡಿಯಂದಲ್ಲಿ ಆಗಿದೆ ಆರ್ ಇಂಗ್ಲೀಷ್ ಮೀಡಿಯಂದಲ್ಲಿ ಆಗಿದೆ. ಕನ್ನಡ ಮೀಡಿಯಂದವ್ರು ಆಗಿದ್ರೆ ಇಂಗ್ಲೀಷ್ ಮೀಡಿಯಂಗೆ ಜಾಯ್ನಿಂಗ್ ಆದಮೇಲೆ ಇಂಗ್ಲೀಷ್ ಮೀಡಿಯಂಗೆ ಸೋಷಿಯಲ್ ಸೈನ್ಸ್ ಆಯಿತು ಅಥವಾ ಸೈನ್ಸ್ ಆಯಿತು ಅಭ್ಯಾಸ ಅಲ್ಲಿ ತಗೊಳ್ಬಹುದಾ ಎನ್ನುವಂಥದ್ದು ಕೇಳ್ತಾ ಇದ್ದಾರೆ. ಓಕೆನಾ? ಕನ್ನಡ ಮೀಡಿಯಂ ಆಗಿದೆ ಡಿಗ್ರಿಯಲ್ಲಿ, ಇಂಗ್ಲೀಷ್ ಮಾಧ್ಯಮಕ್ಕೂ ಕೂಡ ಅಪ್ಲೈ ಮಾಡಬಹುದಾ? ಎಸ್, ಇಲ್ಲಿ ನೋಡಿ, ಇಲ್ಲಿ ಕ್ಲಾರಿಫಿಕೇಶನ್ ಇದೆ. ಇಂಗ್ಲೀಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು. ನಾವೇನಾದರೂ ಇಂಗ್ಲೀಷ್ ಮೀಡಿಯಂಗೆ ಹೋಗಲು ಬಯಸ್ತಾ ಇದ್ದರೆ ಕನ್ನಡ ಮಾಧ್ಯಮದಲ್ಲಿ ನಮ್ಮದು ಪದವಿಯಲ್ಲಿ ಪಡೆದಿದ್ದೀವಿ. ನೆಕ್ಸ್ಟ್ ಸೆಲೆಕ್ಷನ್ ಆದಮೇಲೆ ಕನ್ನಡ ಮಾಧ್ಯಮ ಹಾಗೂ ಇಂಗ್ಲೀಷ್ ಮಾಧ್ಯಮ 2 ಪೋಸ್ಟ್ಗಳಿದ್ದಾವೆ, ಮೀಡಿಯಂ ಬೇರೆ ಬೇರೆ ಇದೆ. ನಾವು ಏನಾದರೂ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗಲು ಬಯಸ್ತಾ ಇದ್ದರೆ ಇಂಗ್ಲೀಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು, ಅಥವಾ SSLCಯಲ್ಲಿ ಆಂಗ್ಲ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು. SSLC ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರಬೇಕು, ಅಥವಾ SSLCಯನ್ನು ಅಥವಾ ಪದವಿಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರಬೇಕು. ಓಕೆನಾ? ಕ್ಲಿಯರ್ ಆಯ್ತಾ ಇದ್ರ ಬಗ್ಗೆ? ಅಥವಾ UGC ಮಾನ್ಯತೆ ಹೊಂದಿರುವಂಥ ವಿಶ್ವವಿದ್ಯಾಲಯದಿಂದ ಆ ಭಾಷೆಯ ಡಿಪ್ಲೊಮಾ ಅರ್ಹತೆಯನ್ನು ಹೊಂದಿರತಕ್ಕದ್ದು, ಇಂಗ್ಲೀಷ್ ಒಂದು ಭಾಷೆಯನ್ನಾದರೂ ಅಭ್ಯಾಸವನ್ನು ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. SSLCಯಲ್ಲಿ ಆಗಿರ್ಬೋದು, ಡಿಗ್ರಿಯಲ್ಲಿ ಆಗಿರ್ಬೋದು, ಆರ್ ಡಿಪ್ಲೊಮಾ ಕೋರ್ಸಲ್ಲಿ ಆಗಿರಬಹುದು ಅಂತ. ನೋಡಿ, ನಾನು ಪ್ರಾಥಮಿಕ ಶಾಲಾ PE ಟೀಚರ್ ಗ್ರೇಡ್ 2 1 to 8th ಕ್ಲಾಸ್ ವೃಂದ ಹುದ್ದೆಗೆ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆಗೆ ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಲು CTET ಆರ್ TET ಅಗತ್ಯ. PE ಟೀಚರ್ಸ್ಗೆ CTET ಆರ್ KTET ಅಗತ್ಯವಿದೆ ಎನ್ನುವಂಥದ್ದಾದರೆ ಅವರಿಗೆ ಅಗತ್ಯವಿರುವುದಿಲ್ಲ. ಸರಿನಾ? ಓನ್ಲಿ ಫಾರ್ ಸಬ್ಜೆಕ್ಟ್ ಟೀಚರ್ಸ್ಗೆ ಅಷ್ಟೇ ಇದೆ. PE ಟೀಚರ್ಸ್ಗೆ ಹಾಗೂ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ TET ಆರ್ KTET ಆರ್ CTET ನಾಟ್ ಮ್ಯಾಂಡೇಟರಿ. ಓಕೆನಾ? ಎಸ್, ಇಲ್ಲಿ ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5ನೇ ತರಗತಿ ವೃಂದ ಹುದ್ದೆ ಅರ್ಜಿ ಸಲ್ಲಿಸಲು CTET ಅಥವಾ TET ಅಗತ್ಯವೇ ಅಂತ. ಎಸ್, ಮ್ಯಾಂಡೇಟರಿಯಾಗಿ CTET ಆರ್ KTET ನಮ್ಮದು ಕ್ಲಿಯರ್ ಆಗಿರಲೇಬೇಕು. ಓಕೆನಾ? SC ST ಕ್ಯಾಟಗರಿ ಒಂದವರಿಗಿದ್ರೆ ಮೇ ಬಿ 82 ಆರ್ 83 ಮಾರ್ಕ್ಸ್ ಪಡೆದುಕೊಂಡಿರಬೇಕು. ಅದರ್ ಎಲ್ಲರಿಗೂ ಕೂಡ ಮಿನಿಮಮ್ ಕ್ಯಾಟಗರಿಯಲ್ಲಿ ಇತ್ತಂದರೆ 2A 2B 3A 3B ಇತ್ತಂದರೆ ಅವರು 90 ಮಾರ್ಕ್ಸ್ಗಳನ್ನು TETಯಲ್ಲಿ ಪಡೆದಿರಲೇಬೇಕು. ಓಕೆ, ಇನ್ನು ಸೇವಾ ನಿರತ ಅಭ್ಯರ್ಥಿಗಳಿಗೆ ಅಂದರೆ ಇನ್ನು ಜಾಬ್ ಯಾರಿದ್ದಾರೆ, ಜಾಬಲ್ಲಿ ಆಲ್ರೆಡಿ ಇದ್ದಾರೆ, ಅವರು ಸರ್ಕಾರಿ ಹುದ್ದೆಯಲ್ಲಿ ಇದ್ದಾರೆ. ನಾನು ಸೇವಾ ನಿರತ ಅಭ್ಯರ್ಥಿಯಾಗಿದ್ದು NOCಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕಾ, ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಾಗನೇ NOC ಬೇಕಾ ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅವಾಗ ನೋಡಿ, ಅವಾಗ ಏನಿದೆ, ಸೇವಾ ನಿರತ ಅಭ್ಯರ್ಥಿ NOCಯನ್ನು ಮೂಲ ದಾಖಲೆ ಪರಿಶೀಲನೆಗೆ ಆಯ್ಕೆಯಾದಲ್ಲಿ ಪರಿಶೀಲನಾ ವೇಳೆಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಹಾಕುವಾಗ ಏನು ಬೇಕಾಗಿಲ್ಲ, ನಾವೇನೋ ಸೆಲೆಕ್ಷನ್ ಆಗಿ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಇತ್ತಂದ್ರೆ ಅವಾಗ NOC ಬೇಕು ಅಂತ ಹೇಳ್ತಾರೆ. ಇದು ಕ್ಲಿಯರ್ ಆಯ್ತಾ? ಅದೇ ತರ ನಾನು ಶಾಲಾ ಶಿಕ್ಷಣದಲ್ಲಿ GPT ಶಿಕ್ಷಕನಾಗಿ ಅಥವಾ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈಗ ಆಲ್ರೆಡಿ GPTಯಲ್ಲಿ ಇದ್ದೀನಿ ನಾನು. 2026ನೇ ಸಾಲಿನಲ್ಲಿ ಮತ್ತೊಮ್ಮೆ GPT ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಮುಂಚೆ ಈಗೆಲ್ಲ ಮಾಡ್ತಾ ಇದ್ರು, ಸರಿ, ಅದೇ ಪೋಸ್ಟಿಗೆ ಮತ್ತೆ ಕೊಡ್ತಾ ಇದ್ರು. ಟ್ರಾನ್ಸ್ಫರ್ ಆಗಲಿಲ್ಲ ಅಂದರೆ ಅಲ್ಲಿ ತಾವುಗಳು ಇನ್ನೊಂದ್ಸಲ ಎಕ್ಸಾಮ್ ಬರೆದು ಹೋಗಬೇಕಾಗಿತ್ತು. ಸೊ ಅದಕ್ಕೇನೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ನೋಡಿ. ಶಾಲಾ ಶಿಕ್ಷಣದಲ್ಲಿ ಈಗಾಗಲೇ GPT ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ಸಲ್ಲಿಸಿದರೆ ಈಗ ಮತ್ತೊಮ್ಮೆ GPT ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ ಸರ್ವಿಸ್ ಇದ್ದವರಿಗೆ ಇದು. ಎಸ್ ನೋಡಿ, ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕಿಯಾಗಿ ಕರ್ತವ್ಯಕ್ಕೆ ನಿರ್ವಹಿಸುತ್ತಿದ್ದು 2026ನೇ ಸಾಲಿನಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆಗೆ ಅವಕಾಶ ಇದೆ ನನಗೆ ಅಂತ ನೋಡಿ. ಯಾವಾಗಲೂ ನೋಡಿ, NOC ಯಾವಾಗ ಕೊಡ್ತಾರೆ ಅಂದರೆ ಗ್ರೇಡ್ ನಮ್ಗಿಂತ ಅಬೋವ್ ಇರಬೇಕು, ಅವಾಗ NOCಯನ್ನು ಕೊಡ್ತಾರೆ. ನಮ್ಮ ಈಕ್ವಲ್ ಅಥವಾ ನಮ್ಗಿಂತ ಕಡಿಮೆ ಪೋಸ್ಟ್ ಇದ್ದರೆ ಅದಕ್ಕೆ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಮ್ಗಿಂತ ಒಂದು ಕ್ಯಾಡರ್ ಹೆಚ್ಚಿಗೆ ಇರಬೇಕು. ಅದು ಶಾಲಾ ಶಿಕ್ಷಣ ಇಲಾಖೆ GPTಯಲ್ಲಿ ಇದ್ದರೆ ಅಂದರೆ ಇಲ್ಲಿ ಪ್ರೌಢಶಾಲಾ ಹುದ್ದೆಗೆ ಅರ್ಜಿ ಸಲ್ಲಿಸಲು ಏನಿದೆ, ಮತ್ತೊಮ್ಮೆ ಪ್ರೌಢಶಾಲಾ ಶಿಕ್ಷಕರಿಗೆ ಅವಕಾಶ ಇದೆ. ಅದೇ ಥರ ನಾನು ಅನುದಾನಿತ ಶಾಲೆಯಲ್ಲಿ ಕಳೆದ 2 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯ ಹುದ್ದೆಗೆ ಅರ್ಜಿ ಶಿಕ್ಷಕ ಅಥವಾ ಶಿಕ್ಷೆಗೆ
ಆಲ್ರೆಡಿ ಐಡೆಡ್ ಸ್ಕೂಲಲ್ಲಿ ಇದ್ದೀನಿ, 2 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈಗ ಮತ್ತೆ ಗೋರ್ಮೆಂಟಲ್ಲಿ ನಾನು ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಕೇಳ್ತಾ, ಅದು ಹೈಸ್ಕೂಲ್ಗೆ. ಎಸ್, ಅನುದಾನಿತ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಅಥವಾ ಶಿಕ್ಷಕಕ್ಕೆ ಅರ್ಜಿಯನ್ನು ನಾವು ಏನು ಮಾಡಬಹುದು, ಸಲ್ಲಿಸಬಹುದು, ಅರ್ಜಿಯನ್ನು ಸಲ್ಲಿಸಬಹುದು. ಎಸ್, ನೆಕ್ಸ್ಟ್ ನೋಡಿ, ನಾನು ಇತರೆ ಇಲಾಖೆಯಲ್ಲಿ ಸರ್ಕಾರಿ ಸೇವೆ ಸಲ್ಲಿಸುತ್ತಿದ್ದು ಅದರ್ ದ್ಯಾನ್ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ NOC ಪಡೆದು ಅರ್ಜಿ ಸಲ್ಲಿಸಬಹುದಾ? ನೋಡಿ ಇಲ್ಲಿನೂ ಕೂಡ ನೋಡಿ, ಈಗ NOC ಇಲ್ಲದೆ ಅರ್ಜಿ ಸಲ್ಲಿಸಬಹುದು. NOC ಇಲ್ಲದ್ರೆ ಅರ್ಜಿ ಸಲ್ಲಿಸಬಹುದು. ಯಾವಾಗ 1:2 ಮೂಲ ದಾಖಲೆಗಳು ಏನು ಕರೀತಾರೆ ಪರಿಶೀಲನೆಗೆ, ಆ ಸಮಯದಲ್ಲಿ ನೇಮಕಾತಿ ಪ್ರಾಧಿಕಾರಕ್ಕೆ ಪರಿಶೀಲನೆಗೆ ಹಾಜರುಪಡಿಸಬೇಕಾಗಿದೆ. ಇಲ್ಲಿನೂ ಕೂಡ ಸೇಮ್. ಬೇರೆ ಇಲಾಖೆಯಲ್ಲಿ ತಾವು ಏನಾದರೂ HSTಯಲ್ಲಿ ಸಲ್ಲಿಸ್ತಾ ಇದ್ರೆ ಆ ಕೇಡರ್ಗಿಂತ ಕಡಿಮೆ ಕೇಡರ್ ಇರಬೇಕು ನಿಮ್ಮದು. ಆವಾಗ NOCಯನ್ನು ಅಪ್ಲಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ತಾವುಗಳು ಅದನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ಇನ್ನು YN ಯೋಜನಾ ನಿರಾಶ್ರಿತರ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಒಂದು ಇದೆ, ವಿವಾಹಿತ ಮಹಿಳೆಯಾಗಿದ್ದು ತಂದೆ ಹೆಸರಿನಲ್ಲಿ ಪಡೆದ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಸಲ್ಲಿಸಬಹುದೇ? ಯೋಜನಾ ನಿರಾಶ್ರಿತರ ಸರ್ಟಿಫಿಕೇಟ್ ಇದೆ, ಆದರೆ ಮ್ಯಾರೇಜ್ ಆಗಿದೆ, ಗಂಡಂದಿಲ್ಲ YN, ಆದರೆ ತಂದೆದಿದೆ. ಅವಾಗ ಏನು ಮಾಡಬೇಕು, ಸಲ್ಲಿಸಬಹುದು. ಅವ್ರೇನು ಮಾಡ್ಬೋದು, ತಂದೆ ಹೆಸರಿನಲ್ಲಿ ಯೋಜನಾ ನಿರಾಶ್ರಿತರು ಏನು ಪಡ್ಕೊಂಡಿದ್ದಾರೆ ಪ್ರಮಾಣ ಪತ್ರ ಅದನ್ನು ಸಲ್ಲಿಸಬಹುದು. ನಮೂನೆಯಲ್ಲಿ ಅಭ್ಯರ್ಥಿ ಹೆಸರು ಸ್ಪಷ್ಟವಾಗಿ ನಮೂದಾಗಿರಬೇಕು, ಅಭ್ಯರ್ಥಿ ಹೆಸರು ಕರೆಕ್ಟಾಗಿ ನಮೂದಾಗಿರಬೇಕು. ಜೊತೆಗೆ ಇನ್ನೊಂದು, ವಿವಾಹಿತ ಮಹಿಳೆಯರ ಕಾಸ್ಟ್ ಇನ್ಕಮ್ ಬಗ್ಗೆ ಹೋದ್ಸಲ 2022-23 ಏನು ಕಾಲ್ಫಾರ್ಮ್ ಆಗಿತ್ತು, ಅವಾಗ ಕೋರ್ಟ್ ಮೆಟ್ಲನ್ನು ಕೂಡ ಏರಿತ್ತು ಇದು, ಸರಿನಾ? ಯಾರು ವಿವಾಹಿತ ಮಹಿಳೆಯರಾಗಿದ್ದೀರಾ ಅವರು ನಿಮ್ಮ ಗಂಡನ ಹೆಸರಿನಲ್ಲಿಯೇ, ನಿಮ್ಮ ಪತಿಯ ಹೆಸರಿನಲ್ಲಿಯೇ ಕಾಸ್ಟ್ ಆ್ಯಂಡ್ ಇನ್ಕಮನ್ನು ಮಾಡಿಕೊಳ್ಳಿ. ಅದರ್ ದ್ಯಾನ್ ನಿಮ್ಮದೆಲ್ಲ ಏನು ಎಜುಕೇಷನಲ್ ನಿಮ್ಮದು ಏನು ಹೆಸರು ಏನಿದೆ ನಿಮ್ಮ ತಂದೆಯವ್ರ ಹೆಸರು ಇರಬಹುದು, ಆದರೆ ಕಾಸ್ಟ್ ಆ್ಯಂಡ್ ಇನ್ಕಮಲ್ಲಿ ನಿಮ್ಮ ಪತಿಯ ಆದಾಯ ಮೆನ್ಷನ್ ಆಗಬೇಕಾಗಿರುವಂಥದ್ದು, ಸರಿನಾ? ಎಸ್, ಮತ್ತೆ ಏನು ವಿಶೇಷ ಸೂಚನೆ, ಇದರಲ್ಲಿ ಮತ್ತೆ ಬದಲಾವಣೆಯನ್ನು ಕೂಡ ಇರ್ಬೋದು. ಸದರಿ ಪ್ರಶ್ನೋತ್ತರಗಳು ಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಸುತ್ತೋಲೆ ಅಥವಾ ಆದೇಶ ಅಧಿಸೂಚನೆಗೆ ಒಳಪಟ್ಟಿರ್ತವೆ. ಸದ್ಯದ ಮಟ್ಟಿಗೆ ಇಷ್ಟಿದೆ, ಮೇ ಬಿ ಮತ್ತೆ ಏನಾದರೂ ಚೇಂಜ್ ಇತ್ತು ಅಂದ್ರೆ ಚೇಂಜ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಇಷ್ಟು ನಿಮ್ಮ ಡೌಟ್ ಕ್ಲಿಯರಿಫಿಕೇಶನ್ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ಕಾಸ್ಟ್ ಇನ್ಕಮ್ ಹೊಸದಾಗಿ ಮಾಡ್ಕೊಂಬಿಡಿ, ಓಕೆನಾ? ಕನ್ನಡ ಮಾಧ್ಯಮ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಹೊಸದಾಗಿನೇ ಒಂದು ಸೆಟ್ ಮಾಡ್ಕೊಂಡು ಇಟ್ಬೇಡಿ, ತೊಂದರೆ ಇಲ್ಲ. ಆದರೆ ಯಾವಾಗಿರ್ಬೇಕಂದ್ರೆ ಇದನ್ನು ಕೂಡ ನೋಡಿ, ಇದನ್ನು ಕೂಡ ನಮ್ಮದು 15th of September ಏನಿದೆ, 15th of September 2026 ಇದರ ಒಳಗಾಗಿನೇ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕು. ನಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಈ ಡೇಟ್ ಒಳಗಾಗಿ ಇರಬೇಕು, ಇದನ್ನು ದಾಟಿ ಹೋಗಬಾರ್ದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅದರ ಒಳಗಿನ ಡೇಟ್ಸ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕು. ಸೊ ಯಾರೆಲ್ಲ ಮಾಡ್ಕೊಂಡಿಲ್ಲ ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ, ಓಕೆನಾ? ಯಾಕಂದರೆ ಅಭ್ಯಾಸ ಮಾಡ್ತೀರಾ, ಆದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪು ಆಗಿದ್ದಲ್ಲಿ ನಿಮ್ಮ ನೇಮಕಾತಿ ಆದರೂ ಸಹಿತ ತಾವು ರಿಜೆಕ್ಟ್ ಆಗ್ತೀರಾ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತೆ ಏನಾದ್ರು ಡೌಟ್ಸ್ಗಳು ಇದ್ರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಮತ್ತೆ ನಾವು ಭೇಟಿಯಾಗ ಮುಂದಿನ ವಿಡಿಯೋದಲ್ಲಿ. ಹಾಗೂ ಇನ್ನೂ ಯಾರು ಜಕಾರಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವರು ಜಕಾರಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋನ ಅತಿ ಹೆಚ್ಚಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.